ಆ ಪ್ರಿಯರೇ, ನಾವು ಕಳೆದ ಕೆಲವು ವಾರಗಳಿಂದ ಆತ್ಮ ಪ್ರಾಣ ಶರೀರ ವಿಷಯವಾಗಿ ನಾವು ಕಲಿತಾ ಬರ್ತಾ ಇದ್ದೇವೆ. ಆ ದೇವರ ಕೃಪೆಗೆ ತಕ್ಕ ರೀತಿಯಲ್ಲಿ ದೇವರ ನಾವು ದೇವರ ವಾಕ್ಯವನ್ನ ಕಲಿತಾ ಬರ್ತಾ ಇದ್ದೇವೆ. ಇವತ್ತು ನಾವು ಇಂದು ಅನೇಕ ವಿಶ್ವಾಸಿಗಳು ಪ್ರಾಥಮಿಕವಾಗಿ ತಮ್ಮ ಮನಸ್ಸಿನೊಡನೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮತ್ತು ಇತರ ಸಮಸ್ಯೆಗಳಿಂದ ಅವರು ಬಾಧೆ ಪಡ್ತಾ ಇದ್ದಾರೆ. ಪ್ರಿಯರೇ, ಮನಸ್ಸು ಅನ್ನುವಂಥದ್ದು ಪ್ರಾಣ ಆತ್ಮ ಹೇಳ್ದಂತ ರೀತಿಯಲ್ಲಿ ಪ್ರಾಣ ಅಥವಾ ಮನಸ್ಸು ಅನ್ನುವಂಥದ್ದು ಕೇಳಬೇಕು ಮತ್ತು ದೇಹ ಕೇಳಬೇಕು. ದೇವರ ಸೃಷ್ಟಿಯ ಉದ್ದೇಶ ಅದು. ದೇವರ ಆತ್ಮನ ಮುಖಾಂತರ, ದೇವರು ಕೊಟ್ಟಂತ ಆತ್ಮನ ಮುಖಾಂತರ ಆತ್ಮ ಹೇಳಿದ ರೀತಿಯಲ್ಲಿ ಮನಸ್ಸು ಮತ್ತು ಶರೀರ ಕೇಳಬೇಕನ್ನುವಂಥದ್ದು ದೇವರ ಉದ್ದೇಶ. ಆದ್ರೆ ಇವತ್ತು ಎಷ್ಟೋ ವಿಶ್ವಾಸಿಗಳ ಮಧ್ಯದಲ್ಲಿ ಹಲವಾರು ವಿಶ್ವಾಸಿಗಳು ಈ ತೊಂದರೆಯಲ್ಲಿ ಸಿಕ್ಕಿಕೊಂಡು ಈ ಮನಸ್ಸಿನ ತೊಳಲಾಟದಿಂದ ಹೊರಗಡೆ ಬರಕಾಗದೆ ಒದ್ದಾಡ್ತಿರೋದನ್ನ ಕಾಣ್ತದೆ. ಪ್ರೇರ, ಇವತ್ತು ಅದೇ ವಿಷಯವಾಗಿ ಮನಸ್ಸಿನ ತೊಂದರೆಗಳು ಮತ್ತು ಸಮಸ್ಯೆಗಳನ್ನ ಯಾವ ರೀತಿ ಮನುಷ್ಯನು ಹೋರಾಡ್ತಾ ಇದ್ದಾನೆ ಮನುಷ್ಯನ ವಿಷಯದಲ್ಲಿ ಅನ್ನೋದನ್ನ ವಿಷಯವನ್ನ ಕಲಿತಾ ಬರೋಣ. ಮೊದಲನೇದಾಗಿ ಭಯ. ಈ ಜನರು ಜನರಿಂದ ಭಯ ಪಡುವಂತವರಾಗಿದ್ದಾರೆ. ಇವತ್ತು ಮನಸ್ಸಿನ ಈ ಒಂದು ಆಲೋಚನೆ ಮುಖಾಂತರ ಜನರಿಂದ ನಾವು ಸೇವೆ ಮಾಡುವಂತ ಸಮಯದಲ್ಲಿ ಜನರು ನಮ್ಗೆ ಏನೋ ಮಾಡ್ಬಿಡ್ತಾರೆ, ಅಥವಾ ಏನೋ ತೊಂದರೆ ಕೊಡ್ತಾರೆ, ಅಥವಾ ಹೊಡೆದು ಬಿಡ್ತಾರೆ, ನಮ್ಗೆ ಜೈಲ್ಗೆ ಹಾಕ್ತಾರೆ ಅನ್ನುವಂತ ಸಮಸ್ಯೆ ಇರ್ಬೋದು. ಎಷ್ಟೋ ಕಡೆ ವಾಸ ಮಾಡುವಂತ ಸಮಯದಲ್ಲಿ ಸಹ ನಾವು ಜನರಿಂದ ಎದುರುವಂತವರಾಗಿದ್ದೇವೆ. ಮತ್ತು ಹೊಸ ಸ್ಥಳಗಳಿಗೆ ಹೋಗುವಂತ ಸಮಯದಲ್ಲಿ, ಹೊಸ ಸ್ಥಳಗಳಿಗೆ ಹೋಗುವಂತ ಸಮಯದಲ್ಲೂ ಸಹ ಪ್ರಯಾಣಗಳಿರ್ಬೋದು, ಸುವಾರ್ಥ ಸೇವೆ ಇರ್ಬೋದು, ಬೇರೆ ಬೇರೆ ವಿಷಯಗಳಿಗೆ ಹೋಗುವಂತ ಸಮಯದಲ್ಲೂ ಸಹ ಜನರಿಂದ ನಾವು ಮನಸ್ಸಿನ ಮುಖಾಂತರ ಭಯ ಪಡುವಂತವರಾಗಿದ್ರೆ ಪ್ರಿಯ. ಮತ್ತು ಕೆಲವು ಪರಿಸ್ಥಿತಿಗಳಿಂದ, ಕೆಲವು ಪರಿಸ್ಥಿತಿಗಳಿಂದನೂ ಸಹ ನಾವು ಭಯ ಪಡುವಂತವರಾಗಿದ್ದೇವೆ. ಅದು ಕೆಲವು ಸಾರಿ ಕಷ್ಟ ಬಂದಂತ ಸಂದರ್ಭಗಳಿರ್ಬೋದು, ಅಥವಾ ನಮ್ಮ ಮನೇಲಿ ಯಾರೋ ತೀರೋದಂತ ಸಮಸ್ಯೆಗಳಿರ್ಬೋದು, ಅಥವಾ ಆರೋಗ್ಯ ಸಮಸ್ಯೆಗಳು ಬಂದಾಗಿರ್ಬೋದು. ಈ ಒಂದು ವಿಷಯಗಳನ್ನು ಸಹ ನಾವು ಪರಿಸ್ಥಿತಿಗಳಿಂದಲೂ ಸಹ ನಾವು ಭಯ ಪಡುವಂತವರಾಗಿದ್ದೇವೆ. ಮತ್ತು ಅಸ್ತಿತ್ವ ಇಲ್ಲದಿರುವಂತ ಕೆಲವು ಸಂಗತಿಗಳಿಗೋಸ್ಕರ ನಾವು ಪ್ರತಿನಿತ್ಯ ನಾವು ಕೆಲವು ವಿಶ್ವಾಸಿಗಳು ಭಯ ಪಡ್ತಾ ಇದ್ದಾರೆ ಪ್ರಿಯ. ಅದಕ್ಕೆ ಅಸ್ತಿತ್ವನೇ ಇಲ್ಲ, ಅದಕ್ಕೆ ನೆಲೆನೇ ಇಲ್ಲ, ಆದ್ರೂ ಸಹ ಆ ವಿಷಯಗಳಲ್ಲಿ ನಾವು ತೊಂದರೆ ಪಡ್ತಾ ಇದೀವಿ. ಇವತ್ತು ಎಷ್ಟೋ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರು ಆ ಒಂದು ಶಾಲೆಯಲ್ಲಿರ್ಬೋದು ಅಥವಾ ಸರ್ಕಾರ ಉದ್ಯೋಗದಲ್ಲಿರುವಂತ ಸ್ಥಳಗಳಿರ್ಬೋದು, ಕೆಲವು ಆಚರಣೆಗಳನ್ನ ಮಾಡುವಂತ ಸಮಯದಲ್ಲಿ, ಕೆಲವು ಹಬ್ಬದ ಆಚರಣೆಗಳನ್ನ ಮಾಡುವಂತ ಸಮಯದಲ್ಲಿ, ಕೆಲವು ಸಂದರ್ಭಗಳಲ್ಲಿ ಆ ಪರಿಸ್ಥಿತಿಗಳಿಂದ, ಅಸ್ತಿತ್ವದಲ್ಲಿರುವಂತಹ ವಸ್ತುಗಳಿಂದ ಸಹ ಕೆಲವ್ರಿಗೆ ನಾವು ಪೂಜೆ ಮಾಡ್ಬೇಕು, ಅಥವಾ ನಮ್ನೇನಾರು ಅನ್ಕೊಳ್ತಾರೆ, ಅಥವಾ ನಮ್ ಸ್ಟಾಫ್ ಏನಾರು ತಿಳ್ಕೊಳ್ತಾರೆ, ಅಥವಾ ನಾವು ಗಣಪತಿ ವಿಸರ್ಜನೆ ಕಾರ್ಯಕ್ರಮಗಳಲ್ಲಿ, ಶಾಲೆಗಳಿರ್ಬೋದು, ಸರ್ಕಾರಿ ಉದ್ಯೋಗದಲ್ಲಿ ನಮಗೇನು ತೊಂದರೆ ಆಗುತ್ತೆ, ಅಥವಾ ಏನೋ ಅನ್ಕೊಳ್ತಾರೆ, ನಮ್ಮ ಸಹೋದ್ಯೋಗಿಗಳು ಏನ್ ಅನ್ಕೊಳ್ತಾರೆ, ಅಥವಾ ಏನೋ ನಮ್ಮನ್ನ ಬೇರೆ ತರ ತಿಳ್ಕೊಳ್ತಾರೆ ರೀತಿಯಲ್ಲಿ ನಾವು ಅಸ್ತಿತ್ವದಲ್ಲಿರುವಂತಹ ವಸ್ತುಗಳಿಗೆ, ಆ ವಿಷಯಗಳಿಗೆ ನಾವು ಭಯ ಪಡ್ತಾ ಇದೀವಿ ಪ್ರಿಯ. ಅದು ಎರಡನೇದಾಗಿ ನಾವು ನೋಡ್ತಾ ಬರುವಾಗ ಏಕಾಗ್ರತೆ. ಈ ಮನಸ್ಸಿನ ತೊಳ್ಳಾಟದಿಂದ, ಅಲದಾಡುವಂತ ಮನಸ್ಸಿನಿಂದ ಇವತ್ತು ಏಕಾಗ್ರತೆ ಕೊರತೆ ಆಗಿದೆ, ವಿಶ್ವಾಸಿಗಳ ಮಧ್ಯದಲ್ಲಿ ಆಗಿದೆ ಪ್ರೇರೆ. ನಾವು ಏಕಾಗ್ರತೆ ನೋಡ್ತಾ ಬರುವಾಗ ಆ ಮನಸ್ಸು ಅನ್ನುವಂಥದ್ದು ಅಲೆದಾಡುವಂಥದ್ದು, ಏಕಾಗ್ರತೆ ಇರೋ ಸಮಯದಲ್ಲಿ ನಾವು ಎಷ್ಟೋ ಸಾರಿ ಸತ್ಯವೇದ ಓದಕ್ ಪ್ರಾರಂಭ ಮಾಡ್ತೀವಿ, ಆಗ್ಲೇ ನಮ್ಗೆ ನಿದ್ದೆ ಬರುತ್ತೆ. ಅಥವಾ ನಾವು ಸತ್ಯವೇದವನ್ನು ಓದ್ತಾ ಇರ್ತೀವಿ, ಆಗ್ಲೇ ನಮ್ಮ ಮನಸ್ಸುಗಳು ಬೇರೆ ಬೇರೆ ಆಲೋಚನೆಗಳ ಕಡೆಗೆ, ಬೇರೆ ಬೇರೆ ವಿಷಯಗಳ ಕಡೆಗೆ ಹೋಗುತ್ತೆ. ನಾವು ದೇವರ ಪ್ರಾರ್ಥನೆ ಮಾಡಕ್ ಉಳ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆದ್ರೆ ನಮ್ಮ ಆಲೋಚನೆಗಳ ಪ್ರಾರ್ಥನೆ ಒಟ್ಟಿಗೆ ಒಳಗಡೆ ಬೇರೆ ಕೆಲವು ಆಲೋಚನೆಗಳು ಬಂದು ನಮ್ಮನ್ನ ಅಡ್ಡಿಪಡಿಸುವಂತದ್ದನ್ನ ಕಾಣ್ತಿದ್ದೆ. ನಮಗೆ ದೇವರನ್ನ ಸತ್ಯವೇದನ ಓದಕ್ ಕೂತ್ಕೊಂಡಿರ್ತೀವಿ, ಏನೋ ಮನೆ ಸಾವು ಗಲಿಗಳಿರ್ಬೋದು, ಕುಟುಂಬದ ಗಲಿಗಳಿರ್ಬೋದು, ಯಾವುದೋ ಒಂದು ಸಮಸ್ಯೆಗಳಿಂದ ನಾವು ಆ ಏಕಾಗ್ರತೆಯನ್ನ ನಾವು ಜೊತೆಗೆ ಅಲೆದಾಡುವಂತ ಮನಸ್ಸು ಅಂದ್ರೆ, ನಾವು ಇಲ್ಲೇ ಸಭೆಯಲ್ಲಿ ಕೊಡ್ತಿರ್ತೀವಿ, ದೇವ್ರ ವಾಕ್ಯವನ್ನ ಕೇಳ್ತಾ ಇರ್ತೀವಿ, ದೇವ್ರ ಸೇವೆ ತೊಡಗಿಸ್ಕೊಂಡಿರ್ತೀವಿ, ಆದ್ರೆ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡಾಡ್ಕೊಂಡು, ಅದು ಇಲ್ಲಿ ನಾವು ಮಾತ್ರ ದೇಹ ಮಾತ್ರ ಇಲ್ಲಿರುತ್ತೆ, ಆದ್ರೆ ಮನಸ್ಸು ಬೇರೆ ಬೇರೆ ಕಡೆ ಎಲ್ಲೆಲ್ಲೋ ಓಡಾಡ್ಕೊಂಡು ಬರುವಂತದ್ನ ನಾವು ಕಾಣ್ತೀವಿ ಪ್ರೇರೆ. ಈ ಏಕಾಗ್ರತೆ ಕೊರತೆಯಿಂದ ಇಳಿದುಕೊಂಡು ನಾವು ಒದ್ದಾಡ್ತಾ ಇದೀವಿ ಪ್ರೇರೆ. ಇದು ಫಿಲಿಪಿ ಪತ್ರಿಕೆ 4ನೇ ಅಧ್ಯಾಯ, ಪೌಲನು ಫಿಲಿಪಿಯರು ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ನೇ ವಚನವನ್ನ ನಾವು ಓದ್ಕೊಳ್ಳೋಣ. ನಾಲ್ಕು 13.
ಫಿಲಿಪಿ 4:13 ನಾನೇ ಓದ್ತೇನೆ. ನನ್ನನ್ನು ಬಲಪಡಿಸುವವನೆಂದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹೀಗಿದ್ದರೂ ನೀವು ಸಹ ಸಂಕಟದಲ್ಲಿ ಪಾಲುಗಾರರಾಗಿದ್ದು ಒಳ್ಳೆದಾಯಿತು. ಇಲ್ಲಿ ನಾವು ಎಲ್ಲಾ ವಿಷಯಗಳಲ್ಲೂ ಸಹ ನಮ್ಮ ಬಲಪಡಿಸುವ ಆತನನ್ನ ನಮ್ಮ ದೇವರಿಗೆ ನಾವು ಒಪ್ಪಿಸಿಕೊಡ್ಬೇಕಾಗಿದೆ ಪ್ರಿಯರೇ. ಆತನು ಎಲ್ಲಾ ಸಮಸ್ಯೆಗಳಿಂದ, ಎಲ್ಲಾ ಏಕಾಗ್ರತೆ ಕೊರತೆಗಳಿಂದ ನಾವು ಆತನು ಬಿಡಿಸುವಂತನಾಗಿದ್ದಾನೆ ಪ್ರಿಯರೇ. ನಾವು ಆತನಿಗೆ ಎಲ್ಲವನ್ನ ಒಪ್ಪಿಸಿಕೊಡ್ಬೇಕಾಗಿದೆ ಪ್ರಿಯರೇ. ಆದ್ರೆ ನಾವು ಒಪ್ಪಿಸಿಕೊಡದೆ, ನಾವು ಆತನನ್ನ ಬಲಪಡಿಸುವನಾಗಿರುವಂತಹ ದೇವರನ್ನ ಮೇಲೆ ನಂಬಿಕೆ ಇಡದೆ, ನಾವು ಏಕಾಗ್ರತೆ ಕೊರತೆ ಆಗಿರುತ್ತೆ, ಏಕಾಗ್ರತೆ ನಮ್ಮಲ್ಲಿರಲ್ಲ, ಅಲದಾಡುವಂತ ಮನಸ್ಸಿರುತ್ತೆ. ನಾವು ಅದನ್ನ ದೇವ್ರಿಗೆ ಒಪ್ಪಿಸಿಕೊಡುವಂತ, ಬಲಪಡಿಸುವಂತದ್ದ ದೇವರಿಗೆ ನಾವು ಒಪ್ಪಿಸಿಕೊಡುವಂತ ಕೆಲಸ ಮಾಡದೆ, ನಾವು ವ್ಯರ್ಥವಾದ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಸ್ಕೊಂಡು ನಾವು ಅಲೆದಾಡುವಂತ ಮನಸ್ಸಿನ ಮುಖಾಂತರ ಏಕಾಗ್ರತೆಯ ಒಂದು ಕೊರತೆಯಿಂದ ನಮ್ಮನ್ನ ದೇವರಿಂದ ಅಗಲಿಸುವಂತ ಬರುತ್ತಿರುವಂತ ಸೈತನ್ನ ಕಾರ್ಯಗಳಿಗೆ ನಾವು ಬೆಲೆ ಕೊಡುವಂತರಾಗಿದೆ ಪ್ರಿಯರೇ. ಅದೇ ರೀತಿಯಲ್ಲಿ ಕೀರ್ತನೆಗಳು 32ನೇ ಕೀರ್ತನೆ 8ನೇ ಅಧ್ಯಾಯವನ್ನು ಸಹ ನಾವು ನೋಡೋಣ, ನಮ್ಮ ಅನುಕೂಲಕ್ಕಾಗುವಂತೆ. ನಿನ್ನನ್ನು ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು. ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಅನ್ನುತ್ತಾನಲ್ಲ. ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಇಲ್ಲಿ ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನ ಯೆಹೋವನು ತಿಳಿಸ್ತಾನೆ ಪ್ರಿಯರೇ. ದೇವರು ತಿಳಿಸುವಂತನಾಗಿದ್ದಾನೆ ಪ್ರಿಯರೇ. ಆದ್ರೆ ನಾವು ಇಲ್ಲಿ ದೇವರಿಗೆ ನಾವು ಯಾವ ಮಾರ್ಗದಲ್ಲಿ ನಡಿಬೇಕನ್ನುವಂಥದ್ದನ್ನ, ಆ ಏಕಾಗ್ರತೆ ಕೊರತೆಯನ್ನ, ಏಕಾಗ್ರತೆ ನನ್ನಲ್ಲಿ ಇಲ್ಲದೆ ಇರುತ್ತಿರುವ ವಿಷಯಗಳನ್ನ ದೇವರು ನನಗೆ ತಿಳಿಸುವಂತನಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಹೇಳುವಂತದ್ದು 1 ಕೊರಿಂಥ 9ನೇ ಅಧ್ಯಾಯ 25-27 ನೋಡುವಾಗ, ದೇಹವನ್ನು ನಾನು ಇತರರನ್ನ ಹೋರಾಟಕ್ಕೆ ಕರೆದ ಮೇಲೆ ನನ್ನನ್ನು ನಾನು ಅಯೋಗ್ಯನೆಂದೇ ನೆನೆಸ್ಕೊಳ್ತೀನಿ ಉದ್ದೇಶಕ್ಕೋಸ್ಕರ ನನ್ನ ದೇಹವನ್ನ ನಾನು ಜಜ್ಜಿ ಸ್ವಾಧೀನ ಪಡಿಸ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಕಾಣ್ತೀವಿ ಪ್ರೇರೆ. ಯಾವಾಗ ನಮ್ಗೆ ಏಕಾಗ್ರತೆ ಕೊರತೆ ಅಥವಾ ದೇವರ ವಾಕ್ಯದ ವಿಷಯದಲ್ಲಿ ಬಂದು ನಾವು ಏಕಾಗ್ರತೆ ಯಾವಾಗ ಅಲೆದಾಡುವಂತ ಮನಸ್ಸಿರುತ್ತೋ, ಏಕಾಗ್ರತೆ ಕೊರತೆ ನಮ್ಗೆ ಉಂಟಾಗುತ್ತೋ, ದೇವರಿಂದ ದೂರ ಮಾಡುವಂತ ಕೆಲಸವನ್ನ ಮಾಡುತ್ತೋ, ಆಗ ನಾವು ನಮ್ಮ ದೇಹಗಳನ್ನ ಜಜ್ಜಿ ಸ್ವಾಧೀನ ಪಡಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ನಾವು ಏಕಾಗ್ರತೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೊಬ್ಬನೇ ನಮ್ಮ ರಕ್ಷಕನೆಂಬುದನ್ನ ನಾವು ಗ್ರಹಿಕೆಗೆ ತಂದುಕೊಂಡು ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಮ್ಮನ್ನ ಏಕಾಗ್ರತೆ ಕೊರತೆಯಿಂದ ಹೊರಬರ್ಲಿಕ್ಕಾಗುತ್ತಂತೆ, ಆ ಮನಸ್ಸಿನ ಆ ತೊಳ್ಳಾಟದಿಂದ ಹೊರಗಡೆ ಬರ್ಲಿಕ್ಕಾಗುವಂತೆ ನಾವು ನಮ್ಮ ದೇಹಗಳನ್ನ ಜಜ್ಜಿ ಸ್ವಾಧೀನ ಪಡಿಸ್ಕೊಳ್ಬೇಕು ಪ್ರಿಯರೇ. ಅದೇ ರೀತಿ ನಾವು ರೋಮಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ನೋಡ್ತೀವಿ ಪ್ರಿಯರೇ. ನಿಮ್ಮ ದೇಹಗಳನ್ನ ದೇವರಿಗೆ ಸಜೀವವಾಗಿ ಮೀಸಲಾಗಿ ಮೆಚ್ಚುಗೆಯಾಗಿರುವ ಯಜ್ಞವಾಗಿ ಸಮರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಅಂತ ನೋಡ್ತೀವಿ ಪ್ರಿಯರೇ. ಇಲ್ಲಿ ನಾವು ನಮ್ಮ ದೇಹಗಳನ್ನ ನಾವು ಜಜ್ಜಿ ನಮ್ಮ ಸ್ವಾಧೀನಕ್ಕೆ ಪಡಿಸ್ಕೊಳ್ಬೇಕು. ನಾವು ಯಾವಾಗ ಪಡಿಸ್ಕೊಳ್ತೀವೋ ಮತ್ತು ನಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿರುವಂತಹ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಈ ಏಕಾಗ್ರತೆ ಕೊರತೆ ನಮ್ಮಲ್ಲಿ ಉಂಟಾಗದ ರೀತಿಯಲ್ಲಿ ಇರ್ಬೇಕಾದ್ರೆ ನಮ್ಮ ದೇಹಗಳನ್ನ ನಾವು ಜಜ್ಜಿ ಸ್ವಾಧೀನ ಪಡಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಇವತ್ತು ಮನಸ್ಸಿನ ಶರೀರದಾಸೆಗಳ ಮುಖಾಂತರ, ಕಣ್ಣಿನ ಆಸೆಗಳ ಮುಖಾಂತರ ನಾವು ಎಷ್ಟೋ ಇಹಲೋಕದ ಬದುಕು ಬಾಳಿನ ಡಂಬದ ವಿಷಯಗಳನ್ನ ನಾವು ಬಿದ್ದು ನಾವು ನಾಶವಾಗ್ತಾ ಇದೀವಿ ಪ್ರಿಯರೇ. ಇವತ್ತು ದೇವರನ್ನ ನಾವು ಏಕಾಗ್ರತೆ ಅನ್ನುವಂತ ವಿಷಯದಲ್ಲಿ ಮನಸ್ಸಿನಲ್ಲಿ ಆ ಏಕಾಗ್ರತೆ ಮತ್ತು ಅಲದಾಡುವ ಮನಸ್ಸಿನ ಮುಖಾಂತರ ನಾವು ಇವತ್ತು ನಮ್ಮನ್ನ ನಾವು ಕರ್ತ ಸಹಿತನಿಗೆ ಒಪ್ಪಿಸಿಕೊಡುವಂತವರಾಗಿದ್ದೇವೆ ಪ್ರಿಯ. ನಾವು 3ನೇದಾಗಿ ನೋಡ್ತಾ ಬರುವಾಗ ಗೊಂದಲಗಳು. ಈ ಗೊಂದಲಗಳನ್ನುವಂಥದ್ದು ಇವತ್ತು ನಮ್ಮನ್ನ ಮನಸ್ಸಿನ ಮುಖಾಂತರ ನಮ್ಮನ್ನ ತೊಳ್ಳಾಟವನ್ನು ಮಾಡುವಂತದ್ದಾಗಿದೆ ಪ್ರಿಯರೇ. ನಾವು 1 ಕೊರಿಂಥ 14ನೇ ಅಧ್ಯಾಯ 33ನೇ ವಚನ ನೋಡುವಾಗ, ಪೌಲನು ಕೊರಿಂಥ ಬರೆದ ಪತ್ರಿಕೆ 1ನೇ ಪತ್ರಿಕೆ 14ನೇ ಅಧ್ಯಾಯ 33 ವಚನವನ್ನು ನೋಡುವಾಗ, ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ. ಇವತ್ತು ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಪ್ರಿಯರೇ. ಇವತ್ತು ನಾವು ಗಲಿಬಿಲಿಗಳಲ್ಲಿದ್ದೀವಿ. ನಾವು ಸಮಾಧಾನ ಹೊಂದದೆ ನಾವು ಇವತ್ತು ಗೊಂದಲಗಳಲ್ಲಿ ಜೀವಿಸ್ತಾ ಇದೀವಿ ಪ್ರಿಯರೇ. ಭಾನುವಾರ ಸಭೆಗೆ ಹೋಗ್ಬೇಕು ಅಂತ ನಾವು ಆಲೋಚನೆ ಮಾಡ್ತೀವಿ. ಮತ್ತೊಂದ್ ಕಡೆ ತುಂಬಾ ಸ್ನೇಹಿತರದು, ತುಂಬಾ ಹತ್ತಿರದ ಸಂಬಂಧಿಕರದು ಮದುವೆಗೆ ಹೋಗ್ಬೇಕು ಅನ್ನುವಂತ ಆಲೋಚನೆಗಳಿರುತ್ತೆ. ತುಂಬಾ ವಿಶ್ವಾಸಿಗಳದ್ದು ಮದುವೆಗೆ ಹೋಗ್ಬೇಕು ಅಂತ ಇರುತ್ತೆ. ವಾರದ ಮೊದಲನೇ ದಿನವನ್ನ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಯಾವ್ದಕ್ ಹೋಗ್ಬೇಕು ಅಂತ ಗೊಂದಲಗಳಲ್ಲಿ ಎಷ್ಟೋ ಸಾರಿ ಸಿಕ್ಕೊಂಡಿದೀವಿ ಪ್ರಿಯರೇ. ಇವತ್ತು ದೇವರ ವಿಷಯದಲ್ಲೂ ಸಹ ಯಾವುದಕ್ಕೆ ಪ್ರಥಮ ಆದ್ಯತೆ ಕೊಡ್ಬೇಕು ಅನ್ನೋ ಒಂದು ವಿಷಯದಲ್ಲೂ ಸಹ, ಯಾವ್ದು ವಿಷಯದಲ್ಲಿ ನಾವು ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು ಅನ್ನೋ ವಿಷಯದಲ್ಲೂ ಸಹ ಎಷ್ಟೋ ಸಾರಿ ನಾವು ಗೊಂದಲಗಳಲ್ಲಿ ಸಿಕ್ಕಾಕೊಂಡು ನಾವ್ ಯಾವ್ದನ್ನ ಮಾಡ್ಬೇಕು ಅನ್ನೋದ್ರಲ್ಲೇ ನಾವು ಗೊಂದಲಗಳಿಗೆ ಕಳೀತಾ ಇದೀವಿ ಪ್ರಿಯರೇ.
ಅದಕ್ಕೋಸ್ಕರ ಈ ಗೊಂದಲಗಳು ನಾವು ನೋಡ್ತಾ ಬರುವಾಗ ಆದಿಕಾಂಡ 11ನೇ ಅಧ್ಯಾಯ 7 ಮತ್ತು 8ನೇ ವಚನ ನೋಡುವಾಗ ಬಾಬೆಲ್ ಪಟ್ಟಣವನ್ನ ಕಟ್ಟುವಂತ ಸಮಯದಲ್ಲಿ ಇಲ್ಲಿ ದೇವರು ಅವರನ್ನ ಆ ಭಾಷೆಯನ್ನ ತಾರುಮಾರು ಮಾಡೋಣ ಅಂತ ಇಲ್ಲಿ ದೇವರು ಮತ್ತು ಆತ್ಮ ಮತ್ತು ಪ್ರಾಣ ತಂದೆಯಾದ ದೇವರು ಮತ್ತು ಪರಿಶುದ್ಧಾತ್ಮನು ಮತ್ತು ಮಗನ ದೇವರು 3 ಜನ ಸೇರಿ ಅಲ್ಲಿ ಅವರ ಭಾಷೆಯನ್ನು ತಾರು ಮಾಡುವ ಸಮಯದಲ್ಲಿ ಅವರು ಆ ಪಟ್ಟಣವನ್ನ ಬಿಟ್ಟು ಅವರು ಪಟ್ಟಣವನ್ನು ಕಟ್ಟೋದನ್ನ ಅರ್ಧಕ್ಕೆ ನಿಲ್ಲಿಸಿ ಬಾಬೆಲ್ ಪಟ್ಟಣವನ್ನು ಹೋಗೋದನ್ನ ನೋಡ್ತಿರ್ತಾರೆ. ಇವತ್ತು ಈ ಗೊಂದಲ ಪರಿಸ್ಥಿತಿಗಳು ಇವತ್ತು ನಮ್ಮಲ್ಲೂ ಸಹ ಎಷ್ಟೋ ವಿಷಯಗಳಲ್ಲಿ ನಾವು ಗೊಂದಲದಿಂದ ನಾವು ಯಾವ್ದನ್ನ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಾವು ಗೊಂದಲದಲ್ಲಿ ಇದೀವಿ ಪ್ರಿಯರೇ. ಇವತ್ತು ಅದಕ್ಕೋಸ್ಕರ ಕುರುಬನನ್ನ ನೋಡಿ ಕುರಿಗಳು ಚದರಿ ಹೋಗುವ ರೀತಿಯಲ್ಲಿ ಇವತ್ತು ಕುರುಬನಿಲ್ಲದ ರೀತಿಯಲ್ಲಿ ನಾವು ಕಂಗಾಲಾಗಿ ನಾವು ತೊಳುವಂತವರಾಗಿದೆ. ಯಾಕೆಂದ್ರೆ ಅದು ಮನಸ್ಸಿನ ಆ ಒಂದು ಗೊಂದಲಗಳಿಗೆ ನಾವು ಬಿದ್ದು ಹೋಗ್ತಾ ಇದೀವಿ ಪ್ರಿಯರೇ. ಎಷ್ಟೋ ಗೊಂದಲಗಳಿಂದ ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು, ಸರಿನಾ ತಪ್ಪನ್ನುವಂತ ಗೊಂದಲಗಳಲ್ಲಿ ಇವತ್ತು ನಾವು ಸಮಯವನ್ನ ದೂಡ್ತಾ ಇದೀವಿ. ಇದು ಮನಸ್ಸಿನ ಒಂದು ಸಮಸ್ಯೆಗಳಲ್ಲಿ ಒಂದಾಗಿದೆ ಪ್ರಿಯರೇ. ಇವತ್ತು ಸಹ ನಾವು ದೇವರು ನಮ್ಮನ್ನ ಆತ್ಮ ಪ್ರಾಣ ಶರೀರವಾಗಿ ಉಂಟು ಮಾಡಿದಂತ ಸೃಷ್ಟಿ ನೋಡುವಾಗ ಈ ಮನಸ್ಸಿನ ತೊಳಾಟದ ಮುಖಾಂತರ ಮನುಷ್ಯರನ್ನ ಹೆಚ್ಚಾಗಿ ಬೀಳಿಸುವಂತದ್ದು ಮತ್ತು ಮನುಷ್ಯರನ್ನ ಹೆಚ್ಚಾಗಿ ಗೊಂದಲ ಮನವನ್ನ ಉಂಟು ಮಾಡುವಂತದ್ದು ಇದು ಈ ಗೊಂದಲಗಳಾಗಿದೆ ಪ್ರಿಯರೇ. ನಾವು 4ನೇದಾಗಿ ನೋಡ್ತಾ ಬರುವಾಗ ಕಳಪೆ ಸ್ವಚಿತ್ರಣ ಅಥವಾ ಸಾಧಾರಣ ಸ್ವಮರ್ಯಾದೆ ಅಥವಾ ಪೂರ್ ಸೆಲ್ಫ್ ಇಮೇಜ್. ಇಲ್ಲಿ ದೇವರ ಸತ್ಯಕ್ಕಿಂತ ಹೆಚ್ಚಾಗಿ ನಾವು ಲೌಕಿಕ ಮೌಲ್ಯಗಳನ್ನ ನಾವು ಸುಳ್ಳುಗಳ ಮೇಲೆ ನಾವು ಕೇಂದ್ರೀಕರಿಸುವಂತವರಾಗಿದ್ದೇವೆ ಪ್ರಿಯರೇ. ದೇವರು ಎಷ್ಟೋ ಸರ್ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಬಗ್ಗೆ ನಾವೇ ಸೆಲ್ಫ್ ಜಡ್ಜ್ ಮಾಡ್ಕೊಳ್ತೀವಿ. ಅಯ್ಯೋ ನಾನು ತುಂಬಾ ಎತ್ತರ ಇಲ್ಲ, ಅಯ್ಯೋ ನಾನು ತುಂಬಾ ಕಪ್ಪಿದ್ದೀನಿ, ಅಯ್ಯೋ ನನಗೆ ವಿದ್ಯೆ ಇಲ್ಲ, ನಾನು ದಡ್ಡ, ನನ್ನಂತ ಅವಿದ್ಯಾವಂತ ಯಾರು ಇಲ್ಲ ಅಂತ ನಮ್ಮನ್ನ ನಾವೇ ಇದನ್ನ ಮಾಡ್ಕೊಳ್ತಾ ಇದೀವಿ ಪ್ರಿಯರೇ. ಇದು ಮನಸ್ಸು ಏನ್ ಮಾಡುತ್ತೆ ಅಂತಂದ್ರೆ ನಮ್ಮನ್ನ ಸ್ವಮರ್ಯಾದೆಯನ್ನ ಅದು ಕಡಿಮೆ ಮಾಡ್ತಾ ಬರುತ್ತೆ. ದೇವರನ್ನು ನೋಡ್ತೇವೆ ನಾವು. ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ನೋಡುವಾಗ 2 ಕೊರಿಂಥ 5:17 ದೇವರು ಕರ್ತನ ಯೇಸು ಕ್ರಿಸ್ತನನ್ನು ನೂತನ ಸೃಷ್ಟಿಯಾಗಿ ನಮ್ಮನ್ನ ಸೃಷ್ಟಿ ಮಾಡಿದಾನೆ. ಈಗ ಯಾವನಾದ್ರೂ ಕ್ರಿಸ್ತಲ್ಲಿದ್ದರೆ ಆತನು ನೂತನ ಸೃಷ್ಟಿ ಅಂತ ನೋಡ್ತೇವೆ ಪ್ರಿಯರೇ. ಅಂದ್ರೆ ಎಲ್ಲ ಒಂದು ಸೃಷ್ಟಿಯನ್ನು ಸಹ ದೇವರು ತನ್ನ ಪ್ರತಿಯೊಬ್ಬರನ್ನ ವಿಶಿಷ್ಟವಾಗಿ ವಿಭಿನ್ನವಾಗಿ ನಾವು ಸೃಷ್ಟಿ ಮಾಡಿದಾನೆ ಪ್ರಿಯರೇ. ನಾವು ಹೆಬ್ಬೆಟ್ಟು ಗುರುತನ್ನು ನೋಡಿದ್ರೆ ಪ್ರಪಂಚದಲ್ಲಿ ಇರುವಂತ ಎಷ್ಟು 600 ಚಿಲ್ಲರೆ ಕೋಟಿ ಇರುವಂತ ಅಷ್ಟು ಜನಸಂಖ್ಯೆಯಲ್ಲೂ ಸಹ ನಮ್ಮಂತ್ರ ಇರುವಂತ ಹೆಬ್ಬೆಟ್ಟಿನ ಗುರುತು ಪ್ರಪಂಚದಲ್ಲಿ ಯಾರ್ದು ಇರೋಕ್ ಸಾಧ್ಯ ಇಲ್ಲ ಪ್ರಿಯರೇ. ಅಲ್ಲಿ ದೇವರು ಪ್ರತಿಯೊಬ್ಬರನ್ನ ವಿಭಿನ್ನವಾಗಿ ವಿಶಿಷ್ಟವಾಗಿ ತನ್ನ ಸಾರೂಪ್ಯದಲ್ಲಿ ಸೃಷ್ಟಿ ಮಾಡಿದಾನೆ. ಆದ್ರೆ ನಾವೇ ನಮ್ಮನ್ನೇ ಸೆಲ್ಫ್ ಮಾಡ್ಕೊಂಡು ನಾವು ಈ ತರ ನಮ್ಮಲ್ಲಿ ಈ ಕೊರತೆ ಇದೆ, ಈ ಸಮಸ್ಯೆ ಅಂತ ನಮ್ಮನ್ನ ನಾವೇ ಮಾಡ್ಕೊಂಡು ಇಲ್ಲಿ ಸೈತಾನಿಗೆ ಆಹಾರವಾಗ್ತಾ ಇದೀವಿ ಪ್ರಿಯರೇ. ಯಾವಾಗ ನಮ್ಮನ್ನೇ ನಾವು ಇದ್ ಮಾಡ್ಕೊಳ್ತಾ ಹೋಗ್ತೀವೋ ಆಗ ಸೈತಾನನು ನಮ್ಮನ್ನ ಅದೇ ಅವಕಾಶಗಳನ್ನ ಸಂದರ್ಭಗಳನ್ನ ನೋಡಿ ನಮ್ಮನ್ನ ಬೇರೆ ಬೇರೆ ವಿಷಯಗಳಲ್ಲಿ ಆತನು ನಮ್ಮನ್ನ ದಾರಿ ತಪ್ಪಿಸುವಂತನಾಗಿದ್ದಾನೆ ಪ್ರಿಯರೇ. ನಾವು 2 ಕೊರಿಂಥ 1ನೇ ಅಧ್ಯಾಯ 7ನೇ ವಚನ ನೋಡ್ತಾ ಬರುವಾಗ ಪೌಲನು ತಿಮೋಥಿಯನಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 1ನೇ ವಚನ 1ನೇ ಅಧ್ಯಾಯ 7ನೇ ವಚನ. ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ. ದೇವರು ನಮಗೆ ಕೊಟ್ಟಿರುವಂತ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಏಡಿತನದ ಆತ್ಮವಲ್ಲ ಪ್ರಿಯರೇ. ನಾವು ಈ ಏಡಿತನದ ಆತ್ಮಗಳನ್ನ ಇದ್ ಮಾಡ್ಕೊಂಡು ಇವತ್ತು ಎಷ್ಟೋ ಗೊಂದಲಗಳಲ್ಲಿ ಭಯಗಳಲ್ಲಿ ನಮ್ಮ ಬಣ್ಣ ಇಲ್ಲ, ನಮ್ಮ ದೇಹ ಇಲ್ಲ, ನಮ್ ಬುದ್ಧಿ ಇಲ್ಲ, ನಮ್ಮ ಆಲೋಚನೆ ಇಲ್ಲ, ನಮ್ಗೆ ಯಾವ್ದ್ರಲ್ಲಿ ನಾವು ಎಲ್ಲದಕ್ಕಿಂತ ನಾವು ಕೀಳಾಗಿದ್ದೀವಿ ಅನ್ನುವಂತ ರೀತಿಯಲ್ಲಿ ನಾವು ಮಾಡ್ಕೊಂಡು ಇವತ್ತು ನಾವು ಸೈತಾನನಿಗೆ ಆಹಾರವಾಗ್ತಾ ಇದೀವಿ. ಮನಸ್ಸಿನಲ್ಲಿ ಆತ ನಮ್ಮನ್ನ ಬೀಳಿಸುವಂತನಾಗಿದ್ದಾನೆ ಪ್ರಿಯರೇ. ಈ ಲೌಕಿಕ ಮಾನದಂಡಗಳನ್ನ ನೀವು ಯಾವಾಗ್ಲೂ ನೋಡ್ತೀವಿ ಪ್ರಿಯರೇ. ದೇವರು ನಮ್ಮನ್ನ ಅಂತರೇಂದ್ರಿಯಗಳನ್ನ ನೋಡುವಂತವನು, ಅಂತರ್ಯವನ್ನ ನೋಡುವಂತನಾಗಿದ್ದಾನೆ. ಆದ್ರೆ ಯಾರೋ ನಮ್ಮ ಸಭೆಗೆ ಬರುವಂತ ಸಮಯದಲ್ಲಿ ಅವ್ರು ಬಟ್ಟೆ ಹಾಕುವಂತ ಬಟ್ಟೆ ಮೇಲೆ ಅಥವಾ ಅವ್ರು ಬರುವಂತ ವಸ್ತ್ರದ ಮೇಲೆ, ಅವ್ರು ಹಾಕುವಂತ ಸ್ಲಿಪ್ಪರ್ಗಳ ಮೇಲೆ, ಅವ್ರು ಬರುವಂತ ರೀತಿಯ ಮೇಲೆ ನಾವೇ ತೀರ್ಮಾನ ಮಾಡ್ತಾ ಇದೀವಿ. ಇವರು ಬಡವರು, ಇವರು ಈ ತರ ಅಂತ ನಾವೇ ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಇದೀವಿ ಪ್ರಿಯರೇ. ನಾವೇ ಅವ್ರಿಗೆ ಒಂದು ಸ್ಥಾನವನ್ನ, ಬೆಲೆಯನ್ನ, ಒಂದು ರೇಟ್ ನ ಫಿಕ್ಸ್ ಮಾಡೋ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ ಪ್ರಿಯರೇ. ಸಭೆಗಳಲ್ಲಿ ತುಂಬಾ ಚೆನ್ನಾಗಿ ಬಂದಿರುವಂತವ್ರು ಆತ್ಮಿಕವಾಗಿ ಏನಿಲ್ಲ ಅಂದ್ರೂ ಸಹ ಅವ್ರು ತುಂಬಾ ಶ್ರೀಮಂತರು ಬಂದಂತ ಸಮಯದಲ್ಲಿ ಅವ್ರಿಗೆ ಕೊಡುವಂತ ಬೆಲೆ ಮರ್ಯಾದೆಯೇ ಒಂದಾಗಿರುತ್ತೆ. ಆದ್ರೆ ಸಾಧಾರಣವಾಗಿ ಬರುವಂತ ವಂಶದಲ್ಲಿ ಬಟ್ಟೆ ಹಾಕೋ ಬರುವಂತ ವ್ಯಕ್ತಿಯನ್ನ ನೋಡುವಂತದ್ದೇ ಒಂದಾಗಿರುತ್ತೆ ಪ್ರಿಯರೇ. ಅದು
ಸಮಾಜದಲ್ಲೂ ಸಹ ನಾವು ದೈಹಿಕ ನೋಟವನ್ನ ನೋಡ್ತೀವಿ, ಅವರ ದೇಹವನ್ನ ಬಟ್ಟೆಯನ್ನ ಅವ್ರು ಬರುವಂತ ರೀತಿಗಳನ್ನ ನೋಡ್ತೀವಿ ಪ್ರಿಯರೇ. ಆದ್ರೆ ನಾವು ಅಂತರ್ಯವನ್ನ ನೋಡುವುದಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ದೇವರು ಎಫೆಸ 2:10 ಹೇಳ್ತಾನೆ, ಸತ್ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ನೀವು ಸೃಷ್ಟಿಸಲ್ಪಟ್ಟಿರಿ. ನಾವು ಸತ್ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಈ ಲೋಕದ ಸೃಷ್ಟಿಸಿದಂತವರಾಗಿದ್ದೇವೆ ಪ್ರಿಯರೇ. ಇಲ್ಲಿ ನಾವು 5ನೇದಾಗಿ ನೋಡುವಾಗ ನಿರಾಕರಣೆ. ನಮ್ಮನ್ನ ನಾವು ನಿರಾಕರಣೆ ಮಾಡಿಕೊಳ್ಬೇಕಾಗುವಂತದ್ದು ದೇವರ ವಾಕ್ಯದ ಮುಖಾಂತರ ಹೇಳುತ್ತೆ ಪ್ರಿಯರೇ. ಇದು ಮನಸ್ಸಿನ ಮುಖಾಂತರ ನಮ್ಮನ್ನು ನಾವು ದೇವರಿಗೆ ನಿರಾಕರಣೆ ಮಾಡಿ ಎಲ್ಲವನ್ನ ದೇವರಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ನಾವು ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ ನಾವು ನೋಡುವಾಗ, ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 24ನೇ ವಚನವನ್ನು ಓದ್ಯಾರ ಸಿಕ್ತರು. ಮತ್ತು ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಥ್ಯಾಂಕ್ ಯು. ಇಲ್ಲಿ ದೇವರು ಯಾವನ್ನಾದರೂ ತನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಇದು ದೇವರು ಹೇಳಿರುವಂತದ್ದು ಪ್ರಿಯರೇ. ನಮ್ಮನ್ನ ನಾವು ನಿರಾಕರಣೆ ಮಾಡಬೇಕು, ನಿರಾಕರಿಸಿ ದೇವರ ಚಿತ್ತಕ್ಕೋಸ್ಕರ ದೇವರಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ಇವತ್ತಾದ್ರೆ ನಾವು ಯಾವ್ದ್ರಲ್ಲಿ ನಿರಾಕರಣೆ ಮಾಡ್ಕೊಡ್ತಾ ಇದೀವಿ ಅಂತಂದ್ರೆ, ನಾವು ಈ ಲೋಕದ ವಿಷಯಗಳಲ್ಲಿ ನಮ್ಮನ್ನ ನಾವು ನಿರಾಕರಣೆ ಮಾಡ್ಕೊಂಡು ಈ ಲೋಕದ ವಿಷಯಗಳಿಗೋಸ್ಕರ ನಾವು ಇವತ್ತು ವ್ಯರ್ಥವಾದ ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತಾ ಇದೀವಿ ಪ್ರಿಯರೇ. ದೇವರು ನಮ್ಮನ್ನ ಒಂದು ಸೃಷ್ಟಿ ಮಾಡಿರುವಂತ ಉದ್ದೇಶವೇ ಬೇರೆ. ಆದ್ರೆ ನಾವು ಮನಸ್ಸಿನ ತೊಳಲಾಟದ ಮುಖಾಂತರ, ಮನಸ್ಸಿನ ಸಮಸ್ಯೆಗಳ ಮುಖಾಂತರ, ಮನಸ್ಸಿನ ಗೊಂದಲಗಳ ಮುಖಾಂತರ, ಮನಸ್ಸಿನ ಭಯಗಳ ಮುಖಾಂತರ ಇವತ್ತು ನಾವು ಕ್ರಿಸ್ತ ನಂಬಿಕೆಯಿಂದ ಎಷ್ಟೋ ವಿಶ್ವಾಸಿಗಳು ಹೊರ ಹೋಗ್ತಾ ಇದ್ರ ಪ್ರಿಯರೇ. ಇವತ್ತು ಏನೆಲ್ಲಾ ವಿಶ್ವಾಸಿಗಳು ಗೆಲ್ಲಕ್ ಸಾಧ್ಯ ಆಗುತ್ತೆ, ಆದ್ರೆ ತಮ್ಮ ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ಆಗಲ್ಲ ಪ್ರಿಯರೇ. ಇವತ್ತು ಅವರು ಏನೆಲ್ಲ ಗೆಲ್ಬಹುದು, ಏನೆಲ್ಲ ಸಾಧನೆಗಳು ಮಾಡ್ಬೋದು, ಆದ್ರೆ ತನ್ನ ಮನಸ್ಸನ್ನ ಗೆಲ್ಲುವುದಕ್ಕೆ ಈ ಲೋಕದಲ್ಲಿ ಬಹಳ ಕಷ್ಟಕರವಾದಂತ ಪರಿಸ್ಥಿತಿ ಆಗಿದೆ ಪ್ರಿಯರೇ. ಅದು ದೇವರನ್ನ ಬಿಟ್ರೆ ಇನ್ಯಾವುದೇ ಮನುಷ್ಯನು ದೇವರನ್ನ ಬಿಟ್ಟು ತನ್ನನ್ನ ಈ ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಇದು ಅಸಾಧ್ಯವಾದಂತ ಮಾತಾದಾಗಿದೆ ಪ್ರಿಯ. ಯಾಕೆಂದ್ರೆ ಇವತ್ತು ನಾವು ಲೌಕಿಕವಾದ ವಿಷಯಗಳನ್ನ ಎಷ್ಟೋ ವಿಷಯಗಳು ನೋಡ್ತಾ ಬರುವಾಗ ಮನಸ್ಸಿನ ಮುಖಾಂತರ ಎಷ್ಟೋ ವಿಶ್ವಾಸಿಗಳು, ಎಷ್ಟೋ ದೇವರ ಸೇವಕ ಅನ್ಯ ಜನಾಂಗದಲ್ಲಿ ನೋಡ್ತಾ ಬರುವಾಗ ದೊಡ್ಡ ದೊಡ್ಡ ಒಂದು ಸ್ಥಾನದಲ್ಲಿದ್ದಂಥವರು, ಅಧಿಕಾರಿಗಳಿದ್ದಂಥವ್ರು, ರಾಷ್ಟ್ರ ನಾಯಕರುಗಳು ನೋಡ್ತಾ ಬರುವಾಗ ಅವರ ಮನಸ್ಸಿನ ಗೊಂದಲದಲ್ಲಿ ಆ ಗೂಡಾಗಿ ಅವ್ರು ಪರಿಗಣಿಸ್ತಾ ಇರೋದನ್ನ ಕಾಣ್ತಾ ಇದೆ ಪ್ರಿಯರೇ. ಇವತ್ತು ಎಷ್ಟೋ ಸಾರಿ ಎಷ್ಟೋ ವಿಶ್ವಗಳನ್ನ ನೋಡ್ತಾ ಬರುವಾಗ ತಮಗೆ ತಾವೇ ಒಂದು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ನಾನೇ ಬುದ್ಧಿವಂತ, ನಾನೇ ನನಗೆಲ್ಲವನ್ನು ತಿಳ್ಕೊಂಡಿದ್ದೀನಿ, ನನ್ ಬಿಟ್ರೆ ಬೇರೆಯವರು ಇಲ್ಲ, ಬೇರೆ ಯಾರೋ ನನ್ನಷ್ಟು ಯಾವ ವಿಷಯಗಳು ದೇವರ ಸತ್ಯದ ವಿಷಯದಲ್ಲಿ ತಿಳ್ಕೊಂಡಿಲ್ವಂತ ಒಂದು ರೀತಿಯಲ್ಲಿ ತಮ್ಮನ್ನ ತಾವೇ ತೀರ್ಮಾನ ಮಾಡ್ಕೊಂಡು ನಾವೇ ಉತ್ತಮರು ಅನ್ನೋದ್ರಿಂದ ತೀರ್ಮಾನ ಮಾಡ್ಕೊಂಡಿದ್ರೆ ಪ್ರಿಯರೇ. ಇವತ್ತು ಮನಸ್ಸನ್ನ ತಮ್ಮ ಹತೋಟಿಲಿ ಇಟ್ಕೊಳ್ಬೇಕಾಗಿದೆ ಪ್ರಿಯ. ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ನಾವು ಇಟ್ಕೊಳ್ಳಿಲ್ಲ ಅಂತಂದ್ರೆ ಅದು ನಮ್ಮನ್ನ ಬೆಳೆಸುವಂತದ್ದಾಗಿದೆ, ನಮ್ಮನ್ನ ದಾರಿ ತಪ್ಪಿಸುವಂತಾಗಿದೆ ಪ್ರಿಯರೇ. ನಾವು ಅದೇ ರೀತಿಯಲ್ಲಿ ನಾವು ಪೌಲನು ಫಿಲಿಪ್ಪ ಬರೆದ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳುವನ್ನ ನೋಡ್ತಾ ಬರುವಾಗ, ನನಗೆ ಲಾಭವಾಗಿರುವುದನ್ನ ಕ್ರಿಸ್ತನ ನಿಮಿತ್ತ ಕಸವನ್ನ ಎಣಿಸುತ್ತೇನೆ. ಅಂದ್ರೆ ನನಗೆ ಏನೆಲ್ಲ ಲಾಭ ಆಗಿದೆ ಅದೆಲ್ಲ ಕ್ರಿಸ್ತನ ನಿಮಿತ್ತ ಅದು ಕಸ ಅಂತ ಪೌಲನು ತೀರ್ಮಾನ ಮಾಡದ ಹೇಳೋದನ್ನ ನೋಡ್ತೇವೆ ಪ್ರಿಯರೇ. ಇವತ್ತು ನಾವು ಈ ಲೋಕದಲ್ಲಿ ಎಲ್ಲವನ್ನ ಕಸವೆಂದ ನಡೆಸೋ ರೀತಿಯಲ್ಲಿ ನಾವು ಇರಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳ ಮುಖಾಂತರ ನಾವು ಹೆಚ್ಚಿಸ್ಕೊಳ್ತಾ ನಿರಾಕರಣೆ ಮಾಡದೆ ನಾವು ಯೇಸು ಕ್ರಿಸ್ತನ ರೀತಿಯಲ್ಲಿ ತನ್ನನ್ನ ನಿರಾಕರಿಸಿ ತನ್ನ ಶಿಲುಬೆ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅಂತ ಯೇಸು ಸ್ವಾಮಿ ಹೇಳೋದನ್ನ ಕಾಣ್ತೇವೆ ಪ್ರಿಯರೇ. ಇವತ್ತು ನಾವು ನಮ್ಮನ್ನ ನಿರಾಕರಣೆ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಯಾಕೆಂದ್ರೆ ದೇವ್ರು ಹೇಳುವಂತದ್ದೇನು, ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಯಾವ ಉದ್ದೇಶಕ್ಕೋಸ್ಕರ ಬಂದ? ಶಿಲುಬೆಯ ಮರಣದಲ್ಲಿ ತನ್ನ ಶ್ರಮೆ, ಮರಣ, ಪುನರುತ್ಥಾನವನ್ನ ಹೊಂದ, ಆ ಶಿಲುಬೆಯನ್ನು ಹೊತ್ಕೊಂಡು ಹಿಂದೆಡೆ ಬರ್ಲಿ ಅಂತ. ಆದ್ರೆ ಇವತ್ತು ನಾವು ಆ ಶಿಲುಬೆಯನ್ನು ಹೊತ್ತುಕೊಂಡು ಹೋಗೋಕೆ ನಾವು ಸಾಧ್ಯವಿಲ್ಲ, ನಮ್ಮನ್ನ ನಿರಾಕರಣೆ ಮಾಡೋಕೆ ನಾವು ಸಾಧ್ಯ ಇಲ್ಲ ಪ್ರಿಯರೇ. ದೇವರ ಒಂದು ವಿಷಯದಲ್ಲಿ ನಾವು ಈ ಒಂದು ಮನಸ್ಸಿನ ತೊಳಲಾಟದಲ್ಲಿ ನಾವು ಬಳಲ್ತಾ ಇದ್ದೀವಿ ಪ್ರಿಯರೇ. ನಾವು 6ನೇದಾಗಿ ನೋಡ್ತಾ ಬರುವಾಗ ವಂಚನೆಗಳು.
ಈ ಮನಸ್ಸಿನ ವಂಚನೆಗಳ ಮುಖಾಂತರ ಇವತ್ತು ನಾವು ಬಿದ್ದು ಹೋಗ್ತಾ ಇದೀವಿ ಪ್ರಿಯರೇ. ನಾವು ವಿಮೋಚನ ಕಂಡ 20ನೇ ಅಧ್ಯಾಯದಲ್ಲಿ ನೋಡುವಾಗ, ವಿಮೋಚನ ಕಂಡ 20ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ್ತೀವಿ. ವಿಮೋಚನ ಕಂಡ 20ನೇ ಅಧ್ಯಾಯ 15ನೇ ವಚನ. ಕದಿಯಬಾರದು ಅಥವಾ ಮೋಸ ಮಾಡಬಾರದು, ವಂಚನೆ ಮಾಡಬಾರದು. ಈ ಸತ್ಯವೇದ ಈ ವಂಚನೆಯನ್ನ, ಈ ಮೋಸವನ್ನ ಖಂಡಿಸುತ್ತೆ ಪ್ರಿಯರೇ. ಆದಾಮ ಅವಳನ್ನ ಸಹ ಅಲ್ಲಿ ಸೈತಾನನು ಸಹ ವಂಚನೆಯಲ್ಲೇ ಬೆಳೆಸುವಂತದ್ದನ್ನ ನೋಡ್ತೇವೆ ಪ್ರಿಯರೇ. ಅವ್ರನ್ನ ವಂಚಿಸುವಂತ ರೀತಿಯನ್ನ, ಆತನು ವಂಚಿಸುವಂತ ರೀತಿಯನ್ನ ನಾವು ನೋಡುವಾಗ ಸಮಯದಲ್ಲಿ ನಾವು ಅವಳನ್ನ ನೀವು ಹೇಗೂ ಸಾಯುವುದಿಲ್ಲ, ನೀವು ಹಣ್ಣು ತಿಂದಾಗ್ಲೇ ನಿಮ್ ಕಣ್ಣುಗಳು ತೆರೀತೇವೆ, ನೀವು ದೇವರಂತ ಆಗ್ತೀರಿ ಅನ್ನುವಂತ ಹೇಳ್ತೀರಿ ವಂಚನೆ ಮಾತುಗಳನ್ನ ಹೇಳಿ ಬೀಳಿಸೋದನ್ನ ನಾವು ನೋಡ್ತೇವೆ. ಇವತ್ತು ಸಹ ಈ ಮನಸ್ಸು ಅನ್ನುವಂಥದ್ದು ನಮ್ಮನ್ನ ಕಳ್ಳತನ ಮಾಡಿಸುವಂತದ್ದಾಗಿದೆ, ಮೋಸ ಮಾಡಿಸುವಂತ ಕೆಲಸವನ್ನ ಮಾಡುತ್ತೆ, ವಂಚನೆ ಮಾಡುವಂತ ಕೆಲಸವನ್ನ ಮಾಡುತ್ತೆ, ಮತ್ತು ಪ್ರಾಮಾಣಿಕತೆಯನ್ನ ಬಿಡುವಂತ ಕೆಲಸವನ್ನ ಮಾಡುತ್ತೆ, ಅಪ್ರಾಮಾಣಿಕರಾಗಿ ನಡೆದುಕೊಳ್ಳುವಂತ ಕೆಲಸವನ್ನ ಮಾಡುತ್ತೆ, ಮತ್ತು ಬೇರೆಯವರ ವಿರುದ್ಧವಾಗಿ ನಮ್ಗೆ ಆದಾಯ ಅನುಕೂಲಕ್ಕೋಸ್ಕರ ನಾವು ಸುಳ್ಳುಗಳನ್ನ ಹೇಳ್ತೀವಿ. ಸುಳ್ಳು ಸಾಕ್ಷಿಗಳನ್ನ ಹೇಳುವುದು, ಅವ್ರು ಮೋಸ ಮಾಡುವಂತ ಅಕ್ಕಡಿಗಳಲ್ಲಿ ಅಥವಾ ಅಳತೆಗಳಲ್ಲಿ ಮೋಸ ಮಾಡುವಂತದ್ದು, ಅಥವಾ ಸುಳ್ಳುಗಳನ್ನ ಹೇಳಿ ಅವ್ರ ವಿರುದ್ಧವಾಗಿ ನಾವು ಚಾಡಿ ಹೇಳುವಂತದ್ದು, ಇದು ಇವತ್ತು ನಡೀತಾ ಇದೆ ಪ್ರಿಯರೇ. ನಾವು ವಂಚನೆಗಳಿಗೆ ನಾವು ಬಿದ್ದು ಹೋಗ್ತಾ ಇದೀವಿ ಪ್ರಿಯರೇ. ಬೇಗ ಶ್ರೀಮಂತರಾಗ್ಬೇಕು, ಬೇಗ ಹಣ ಮಾಡ್ಬೇಕು, ಬೇಗ ಈ ಲೋಕದಲ್ಲಿ ಮನೆ ಕಟ್ಟಬೇಕು, ಬೇಗ ನನ್ನ ಕಾರ್ ತೆಗೆದುಕೊಳ್ಬೇಕು, ಬೇಗ ನನ್ನ ಮಗನಿಗೋಸ್ಕರ, ನನ್ನ ಕುಟುಂಬದ 2-3 ತಲೆಮಾರುಗಳಿಗೋಸ್ಕರ ಆಸ್ತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ವಿಶ್ವಾಸಿಗಳಾಗಿರುವಂತ ನಾವು ಎಷ್ಟೋ ಸಾರಿ ಆ ಮನಸ್ಸಿನ ಗೊಂದಲಗಳ ಮುಖಾಂತರ, ಮನಸ್ಸಿನ ಪರಿಸ್ಥಿತಿಯ ಮುಖಾಂತರ ನಾವು ಸುಳ್ಳು ಹೇಳ್ತೀವಿ ಪ್ರಿಯರೇ. ಎಷ್ಟೋ ಸಾರಿ ನೋಡ್ತಾ ಬರುವಾಗ ಯಾರಾದ್ರೂ ರೋಡಲ್ಲಿ ನಿಮ್ಗೆ ತಿಂಡಿ ಆಯ್ತಾ, ಕಾಫಿ ಆಯ್ತಾ ಅಂದ ತಕ್ಷಣ ನಾವು ಇನ್ನೂ ಅದು ಯೋಚನೆ ಮಾಡಿರಲ್ಲ, ಆಗ್ಲೇ ನಾವ್ ಇನ್ನೂ ಮಾಡೇ ಇರಲ್ಲ, ಆದ್ರೂ ಆಯ್ತು ಅಂತ ಹೇಳ್ತೀವಿ. ಎಷ್ಟೋ ಸಾರಿ ನಾವು ಏನೋ ಮಾಡಬಾರ್ದು ಅನ್ಕೊಂಡಿರ್ತೀವಿ, ಆದ್ರೆ ನಾವು ಆ ಮೋಸ ಅಥವಾ ವಂಚನೆ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾಡಿಸುವಂತ ಕೆಲಸವನ್ನ ಸೈತಾನ ಮಾಡ್ತಾನೆ ಪ್ರಿಯರೇ. ಇದು ಮನಸ್ಸಿನ ಮುಖಾಂತರ ನಾವು ವಂಚನೆಗಳನ್ನ, ಮೋಸಗಳನ್ನ ಮಾಡೋದನ್ನ ಕಾಣ್ತೀವಿ ಪ್ರಿಯರೇ. ಎಷ್ಟೋ ಸಾರಿ ನಾವು ನಿಜ ಹೇಳ್ಬೇಕಾಗಿರುತ್ತೆ, ಆದ್ರೆ ನಾವು ಸುಳ್ಳುಗಳನ್ನ ಹೇಳ್ತೀವಿ. ಸುಳ್ಳುಗಳನ್ನ ನಾವು ಹೇಳುವಂತ ಅನ್ನೋಷ್ಟೊತ್ತಿಗೆ ನಮ್ಮ ಮನಸ್ಸಿನ ಮುಖಾಂತರ ಸೈತಾನ ಹೇಳ್ಸ್ಬಿಟ್ಟಿರ್ತಾನೆ ಆಗ್ಲೇ ಸುಳ್ಳನ್ನ. ಎಷ್ಟೋ ಸಾರಿ ವಂಚನೆ ಮಾಡಬಾರ್ದು ಅನ್ಕೊಂಡಿರ್ತೀವಿ, ನಾವು ವಿಶ್ವಾಸಿಗಳ ಮೇಲೆ ನಾವು ಪರಿಶುದ್ಧವಾಗಿ ಪ್ರಾಮಾಣಿಕವಾಗಿರ್ಬೇಕು ಅಂತೀವಿ, ಬೇಗ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಸೈತಾನ ಅದನ್ನ ಮಾಡಿಸ್ಬಿಡ್ತಾನೆ ಪ್ರಿಯರೇ. ಇದು ವಂಚನೆ ಮಾತುಗಳ ಮುಖಾಂತರ ಇವತ್ತು ಈ ಮನಸ್ಸಿನ ಮಾತುಗಳನ್ನು ನಾವು ಕೇಳಿ ನಾವು ದಾರಿ ತಪ್ಪಿದ್ವಿ. ನಾವು ಜ್ಞಾನೋಕ್ತಿಗಳು ಅಧ್ಯಾಯ ಜ್ಞಾನೋಕ್ತಿಗಳು 1 ಜ್ಞಾನೋಕ್ತಿ 19ನೇ ವಚನ. ಸೂರೆ ಮಾಡುವವರೆಲ್ಲರ ದಾರಿಯೂ ಹೀಗೆಯೇ ಸರಿ, ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನು ಕೊಳ್ಳೆ ಮಾಡುವುದು. ನೋಡ್ತೀವಿ, ಸೂರೆ ಮಾಡುವವರೆಲ್ಲರೂ ಎಲ್ಲರ ದಾರಿಯೂ ಹೀಗೆಯೇ ಸರಿ. ಇನ್ನೊಂದು ಸೂರೆ ಮಾಡುವವರೆಲ್ಲರೂ ಸರಿ, ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು. ಕೊಳ್ಳೆಯು ಕೊಳ್ಳೆಗಾರರ ಜೀವವನ್ನೇ ಕೊಳ್ಳೆ ಮಾಡುವುದು ಬೇರೆ. ಇವತ್ತು ಸೂರೆ ಮಾಡೋದಕ್ಕೋಸ್ಕರ ನಾವು ಆಸ್ತಿ ಗೊರ್ಕೊಬಿಡ್ಬೇಕು ಅಥವಾ ಹಣವನ್ನ ನಾವು ಮಾಡ್ಬೇಕು ಅಂತ ಮೋಸ ಹೇಳಿ, ಸುಳ್ಳುಗಳನ್ನ ಹೇಳಿ, ಇವತ್ತು ಎಷ್ಟೋ ವಿಶ್ವಾಸಿಗಳು ಸುಳ್ಳುಗಳನ್ನ ರೀತಿ ನಾವು ಕೊಟ್ಟಿರುವ ದುಡ್ಡ ಹಣವನ್ನೇ ಕೊಟ್ಟಿಲ್ಲ ಅಂತ ವಿಶ್ವಾಸಿಗಳು ಹೇಳ್ತಾರೆ. ಎಷ್ಟೋ ವಿಶ್ವಾಸಿಗಳು ಕ್ರೈಸ್ತರ ಮಧ್ಯದಲ್ಲೇ ಸುಳ್ಳುಗಳನ್ನ ಹೇಳಿ ವಂಚನೆಗಳನ್ನ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ವಂಚನೆಗಳ ಮೋಸಗಳ ಮುಖಾಂತರ ಇವತ್ತು ವಿಶ್ವಾಸಿಗಳು ಸಹ ಎಷ್ಟೋ ಜನ ಕೋರ್ಟ್ಗೆ ಹೋಗಿದ್ದಾರೆ ಪ್ರಿಯರೇ. ಕಟ್ಟೆಗಳಲ್ಲಿ ಇವತ್ತು ಕೇಸ್ಗಳಿವೆ ವಿಶ್ವಾಸಿಗಳು. ಯಾಕೆಂದ್ರೆ ನಮ್ಮಲ್ಲಿ ನಾವು ಯಾರನ್ನ ಆರಾಧನೆ ಮಾಡ್ತಾ ಇದೀವಿ, ನಾವ್ ಯಾರಿಗೆ ಒಪ್ಪಿಸ್ಕೊಡ್ಬೇಕು ಅಂತ ರೀತಿಯಲ್ಲಿ ನಾವು ಅದನ್ನ ಇವತ್ತು ನೆಗ್ಲೆಕ್ಟ್ ಮಾಡ್ತೀವಿ. ನಮ್ಮ ದೇವರು ಯಾರು, ನಮ್ಮನ್ನ ಯಾರ ಸಾರೂಪ್ಯದಲ್ಲಿ ನಾವು ಸೃಷ್ಟಿಯಾಗಿದ್ದೀವಿ. ನಮ್ಮ ಕರ್ತ ಅಂತ ಯೇಸು ಕ್ರಿಸ್ತ ದೇವರು, ತಂದೆಯಾದ ದೇವರು ತನ್ನ ಮಗನ ನಮ್ಮನ್ನ ತನ್ನ ಸಾರೂಪ್ಯದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದಾನೆ. ನಾವು ದೇವರಿಗೆ ಪ್ರತಿರೂಪವಾಗಿ ಈ ಲೋಕದಲ್ಲಿ ಇದ್ದೀವಿ. ದೇವರ ಸಾರೂಪ್ಯ ನಮ್ಮಲ್ಲಿದೆ, ದೇವರ ಗುಣ ಸ್ವಭಾವಗಳು ನಮ್ಮಲ್ಲಿದೆ, ದೇವರ ಆಲೋಚನೆಗಳು ನಮ್ಮಲ್ಲಿದೆ.
ದೇವರ ಸ್ವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತ ಆಲೋಚನೆ ನಮ್ಮಲ್ಲಿ ಇದೆ. ದೇವರು ಸೃಷ್ಟಿ ಮಾಡಿದಾನೆ ಪ್ರಿಯರೇ. ಇವತ್ತು ಆಲೋಚನೆ ಮಾಡುವ ಶಕ್ತಿಯನ್ನ, ಆಲೋಚನೆ ಹಂಚಿಕೊಳ್ಳುವಂತ ಶಕ್ತಿಯನ್ನ, ನಾವು ಸ್ವರ್ಧೀಯ ನಿರ್ಧಾರಗಳನ್ನ ಮಾಡುವಂತ ಇದನ್ನ ಎಲ್ಲವನ್ನ ದೇವ್ರು ನಂಬ್ಕೊಟ್ಟಿದ್ದಾನೆ ಪ್ರಿಯರೇ. ಆದ್ರೆ ನಾವು ವಿಶ್ವಾಸಿಗಳ ಮಧ್ಯದಲ್ಲಿ, ಕ್ರೈಸ್ತರ ಮಧ್ಯದಲ್ಲಿ ನಾವು ವಂಚನೆಗಳನ್ನ ಮಾಡುವಂತವರಾಗಿದ್ದೇವೆ ಪ್ರಿಯರೇ. ಆ ವಂಚನೆಗಳಿಗೆ ನಾವು ಬಿದ್ದು ಹೋಗ್ತಾ ನಾವು ಒಪ್ಪಿಸ್ಕೊಡ್ತಾ ಇದೀವಿ. ಇವತ್ತು ವಿಶ್ವಾಸಿಗಳ ಮಧ್ಯದಲ್ಲಿ ಪ್ರೀತಿಗಳಿಲ್ಲ ಪ್ರಿಯರೇ. ದೇವರು ನಮ್ಮನ್ನ ಅಪಾರವಾದ ಪ್ರೀತಿಯನ್ನ ಇಟ್ಟು, ಉದ್ದೇಶವನ್ನ ಇಟ್ಟು ನಮ್ಮನ್ನ ಈ ಲೋಕದಲ್ಲಿ ಸೃಷ್ಟಿ ಮಾಡಿದಾನೆ. ಆದ್ರೆ ಇವತ್ತು ನಾವು ನೋಡುವಾಗ ಎಷ್ಟು ವಂಚನೆಗಳನ್ನ ನಾವು ಮಾಡ್ತಾ ಇದೀವಿ ಅಂತಂದ್ರೆ, ನಮ್ಮ ಮಧ್ಯದಲ್ಲಿ ಎಷ್ಟೋ ವಂಚನೆಗಳನ್ನ ನಮ್ಗೆ ಗೊತ್ತಿರುವಂತ ವಿಷಯಗಳ ಪ್ರಿಯರೇ. ಇದು ಈ ಮನಸ್ಸಿನ ಒಂದು ಗೊಂದಲದಿಂದ, ಮನಸ್ಸಿನ ಒಂದು ಆಲೋಚನೆಯಿಂದ ಇವತ್ತು ತೊಂದರೆಗಳನ್ನ ವಿಶ್ವಾಸಿಗಳು ಅನುಭವಿಸ್ತಾ ಇದ್ದಾರೆ ಪ್ರಿಯರೇ. ಈ ಗೊಂದಲ ಪರಿಸ್ಥಿತಿಗಳಿಂದ, ಸ್ವಭಾವಗಳಿಂದ ತಮ್ಮನ್ನ ತಾವು ಒಪ್ಪಿಸ್ಕೊಟ್ಟು ಇದು ವ್ಯರ್ಥವಾದಂತ ಕಾರ್ಯಗಳಿಗೆ ತಮ್ಮನ್ನ ಒಪ್ಪಿಸ್ಕೊಡ್ತಾ ಇದ್ದಾರೆ ಪ್ರಿಯರೇ. ಇವತ್ತು ದೇವರು ನಮ್ಮನ್ನ ಸೃಷ್ಟಿ ಮಾಡುವಂತ ಉದ್ದೇಶವನ್ನ ನಾವು ನೋಡ್ತವಾಗ ಭಯ ಅನ್ನುವಂಥದ್ದು ನಮ್ಮನ್ನ ಎಲ್ಲಾ ರಂಗಗಳಲ್ಲೂ ಸಹ ನಮ್ಮನ್ನ ಬೆಳೆಸುವಂತದ್ದಾಗಿದೆ. ಅದು ಜನರ ಮಧ್ಯದಲ್ಲಿ, ಪರಿಸ್ಥಿತಿಗಳಿಗೆ, ಸಂದರ್ಭಗಳಿಗೆ ತಕ್ಕ ರೀತಿಯಲ್ಲಿ ನಾವು ಅಸ್ತಿತ್ವ ಇರುವಂತ ವಸ್ತುಗಳಿಗೆ ಮೇಲೆ ನಾವು ಭಯ ಪಡ್ತಾ ಇದೀವಿ ಪ್ರಿಯರೇ. ಮತ್ತು ಜನರಿಂದ ಮತ್ತು ಪರಿಸ್ಥಿತಿಗಳಿಂದ ನಾವು ಭಯ ಪಡ್ತಾ ಇದೀವಿ. ಮತ್ತು ಏಕಾಗ್ರತೆ ಕೊರತೆ ನಮ್ಮಲ್ಲಿ ಆಗಿರ್ತಾರೆ. ಅಲೆದಾಡುವಂತ ಮನಸ್ಸಿದೆ ಪ್ರಿಯ. ನಾವು ಸತ್ಯವಾದ ಓದುವಂತ ಪ್ರಾರಂಭದಲ್ಲಿ, ದೇವ್ರ ವಾಕ್ಯವನ್ನ ಕೇಳುವಂತ ಸಮಯದಲ್ಲೂ ಸಹ ನಮ್ಮನ್ನ ಮನಸ್ಸು ಎಲ್ಲೆಲ್ಲೋ ಅಲೆದಾಡುವಂತ ಬೇರೆ ಬೇರೆ ವಿಷಯಗಳಿಗೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಅಲೆದಾಡುವಂತದ್ದಾಗಿದೆ ಪ್ರಿಯರೇ. ನಾವು ಗೊಂದಲಗಳು ನಮ್ಮಲ್ಲಿ ಇವತ್ತು ಸಹ ತುಂಬಾ ಗೊಂದಲಗಳು ನಮ್ಮಲ್ಲಿದೆ ಪ್ರಿಯರೇ. ಆ ಗೊಂದಲಗಳಿಂದ ಇವತ್ತು ಸಹ ನಾವು ಹೊರಗಡೆ ಬರೋಕ್ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ದೇವರಿಗೆ ಒಪ್ಪಿಸ್ಕೊಡ್ತಾ ಇಲ್ಲ. ನಮ್ಮನ್ನ ದೇವರಿಗೆ ಈ ಭೂಲೋಕದ ಹತ್ತಿರ ಚಿಂತೆಯನ್ನು ಕರ್ತನಿಗೆ ಒಪ್ಪಿಸಿ ನಿಶ್ಚಿಂತೆಯಾಗಿರುವಂತ ದೇವರು ಹೇಳ್ತಾನೆ ಪ್ರಿಯರೇ. ಇವತ್ತು ನಾವು ನಮ್ಮ ಈ ಲೋಕದ ಯಾತ್ರೆಯ ಚಿಂತೆಗಳನ್ನ ದೇವರಿಗೆ ಒಪ್ಪಿಸ್ಕೊಡ್ತಾ ಇಲ್ಲ. ನಾವು ಈ ಲೋಕದಲ್ಲಿ ಶಾಶ್ವತವಾಗಿ ಬದುಕುವ ರೀತಿಯಲ್ಲಿ, ನಾವು ಶಾಶ್ವತವಾಗಿ ಈ ಲೋಕದಲ್ಲೇ ಇರುವ ರೀತಿಯಲ್ಲಿ ನಾವು ಇಹಲೋಕದ ಜೀವಿತವನ್ನ ಮಾಡ್ತಾ ಇದೀವಿ. ಅದು ಮನೆಗಳು ಕಟ್ತಿರ್ಬೋದು ಪ್ರಿಯರೇ. ನಾವು ಇವತ್ತು ದೇವಾಲಯಗಳನ್ನ ನಮ್ಮ ಮನೆಗಳಲ್ಲೇ ಕಟ್ಟುತ್ತಿರ್ಬೋದು ಪ್ರಿಯರೇ. ಇವತ್ತು ನಾವು ದೇವಾಲಯಕ್ಕೆ ಹೋಗುವಂತ ಸಮಯದಲ್ಲಿ ನಮ್ಮ ಆಲೋಚನೆಗಳನ್ನ ವಾರದ ಮೊದಲ ದಿನವನ್ನ ನಾವು ದೇವಾಲಯಕ್ಕೆ ಹೋಗುವಂತ ಕರ್ತನ ಸನ್ನಿಧಾನಕ್ಕೆ ಹೋಗುವಂತ ಸಮಯಗಳಲ್ಲಿ ನಮ್ಮನ್ನ ತಡೆಯುವಂತದ್ದಾಗಿದೆ ಪ್ರಿಯರೇ. ನಾವು ಗೊಂದಲಗಳಲ್ಲಿ ನಮ್ಮನ್ನ ಬೆಳೆಸುವಂತಾಗಿದೆ. ನಾವು ಇವತ್ತು ಸಹ ಎಷ್ಟೋ ಗೊಂದಲಗಳಲ್ಲಿ ನಾವು ಹೊರ ಬರಕಾಗ್ತಾ ಇಲ್ಲ ಪ್ರಿಯರೇ. ಆ ಗೊಂದಲ ಸ್ವಭಾವದಲ್ಲೇ ನಾವು ಇವತ್ತು ನಮ್ಮ ಕುಟುಂಬಗಳಿರ್ಬೋದು, ನಮ್ಮ ವೈಯಕ್ತಿಕ ಜೀವಿತಗಳು ಅದು ವ್ಯರ್ಥವಾಗಿ ಆ ಒಂದು ಗೊಂದಲಗಳಲ್ಲಿ ನಾವು ಸಿಕ್ಕಾಕೊಂಡು ಓದಾಡ್ತಾ ಇದೀವಿ ಪ್ರಿಯರೇ. ಮತ್ತು ಇವತ್ತು ನೋಡುವಾಗ ನಾವು ನಾವು ಸಾಧಾರಣ ಮರ್ಯಾದೆಯನ್ನ ನಾವು ಮಾಡುವಂತದ್ರಲ್ಲಿ ನಮ್ಮನ್ನ ದೇವರು ಸೃಷ್ಟಿ ಮಾಡುವಂತದ್ದು ಆತನ ಉದ್ದೇಶ, ಆತನ ಸಾರೂಪ್ಯ ಅನ್ನೋದನ್ನ ಮರೆತು ನಮಗೆ ನಾವೇ ಒಂದು ಎಲ್ಲೆಗಳನ್ನ ಮಾಡ್ಕೊಂಡು ನಾವು ಇದೇ ರೀತಿಯಲ್ಲಿ ನಾವು ಜ್ಞಾನ ಇಲ್ಲ, ನಮ್ಮ ಆಲೋಚನೆ ಇಲ್ಲ. ಯಾಕೆಂದ್ರೆ ದೇವರು ನಮ್ಮನ್ನ ಎಲ್ಲಾ ಜನಾಂಗಗಳಿಂದ ಮಧ್ಯದಲ್ಲಿ, ಎಲ್ಲಾ ಧರ್ಮಗಳ ಮಧ್ಯದಿಂದ, ಎಲ್ಲಾ ಜಾತಿಗಳ ಮಧ್ಯದಿಂದ, ಎಲ್ಲಾ ಭಾಷೆಗಳ ಮಧ್ಯದಿಂದ ನಮ್ಮನ್ನು ಕರೆದಿದ್ದಾನೆ ಪ್ರಿಯರೇ. ಇವತ್ತು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಂಬಂಧಿಕರುಗಳಲ್ಲಿ ನೋಡುವಾಗ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜನಾಂಗದಲ್ಲಿ ನೋಡುವಾಗ ನಾವು ನಮಗಿಂತ ಎಷ್ಟೋ ಬುದ್ಧಿವಂತರು, ಮೇಧಾವಿಗಳು, ಜ್ಞಾನಿಗಳಿದ್ದಾರೆ ಪ್ರಿಯರೇ. ಆದ್ರೆ ದೇವರು ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಇದರಲ್ಲೇ ನಾವು ದೇವರು ನಮ್ಮನ್ನ ಎಷ್ಟು ವಿಶಿಷ್ಟವಾಗಿ, ವಿಭಿನ್ನವಾಗಿ ಸೃಷ್ಟಿ ಮಾಡಿದ ನೋಡುವಾಗ ನಾವು ಈ ಲೋಕದಲ್ಲಿರುವಂತ ಎಲ್ಲ ದಿನಗಳು, ಎಲ್ಲ ವರ್ಷಗಳು, ಎಲ್ಲ ಕಾಲಗಳು, ಸಮಯಗಳು ಎಲ್ಲವನ್ನ ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಈ ಲೋಕ ಇದು ಶಾಶ್ವತವಲ್ಲ. ಇದು ನಮ್ಮನ್ನ ಈ ಲೋಕದಲ್ಲಿ ರಾಯಭಾರಿಗಳಾಗಿದ್ದೀವಿ, ಉಪ್ಪಾಗಿದ್ದೀವಿ, ಬೆಳಕಾಗಿದ್ದೀವಿ ಪ್ರಿಯರೇ. ನಾವು ಆತನ ಗುಣಾತಿಶಯಗಳನ್ನ ಪ್ರಚಾರ ಮಾಡೋಕ್ಕೋಸ್ಕರ ನಾವು ಈ ಲೋಕದಲ್ಲಿ ಇದೀವಿ ಪ್ರಿಯರೇ. ಆದ್ರೆ ಮನಸ್ಸನ್ನ ನಾವು ನಿಯಂತ್ರಣ ಮಾಡುವಂತದ ಕೆಲಸದಲ್ಲಿ ನಾವು ಬಿದ್ದು ಹೋಗ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಾವು ಲೌಕಿಕ ಮಾರ್ಗಗಳಿಗೋಸ್ಕರ ನಮ್ಮನ್ನ ನಾವು ನಿರಾಕರಣೆ ಮಾಡಿದ ಎಲ್ಲವನ್ನ ಕರ್ತನಿಗೆ ಒಪ್ಪಿಸ್ದೆ ನಾವು ಈ ಲೋಕದಲ್ಲಿ ಗೊಂದಲಮಯದ ಪರಿಸ್ಥಿತಿಯಲ್ಲಿ, ವಾತಾವರಣದಲ್ಲಿ, ಸ್ಥಿತಿಗತಿಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ್ದೇವೆ ಪ್ರಿಯರೇ. ಮತ್ತು ನಾವು 7ನೇದಾಗಿ ನೋಡುವಾಗ ಭದ್ರವಾದ ಇಟ್ಟಗಳು, ಸ್ಟ್ರಾಂಗ್ ಗ್ರಿಪ್. ಪೌಲನು ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯವನ್ನ ನಾವು ನೋಡೋಣ. ಪೌಲನು ಇಬ್ರಿಯ ಬರೆದ ಪತ್ರಿಕೆ, ಅದು ಅನಾಮಿಕರು ಬರೆದಂತ ಪತ್ರಿಕೆ. ಇಬ್ರಿಯದ ಬರೆದ ಪತ್ರಿಕೆ 10ನೇ ಅಧ್ಯಾಯ 23ನೇ ವಚನವನ್ನ ನೋಡಪ್ಪ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞೆಯನ್ನು ನಿಶ್ಚಂಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿ
ಬೇಕೆಂತಲೂ ಸತ್ಕಾರ್ಯ ಮಾಡಬೇಕೆಂತಲೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಥ್ಯಾಂಕ್ ಯು. ಇಲ್ಲಿ ನಾವು ನೋಡ್ತೀವಿ, ನಾವು ನಮ್ಮನ್ನ ಕರ್ದಾತನು ವಾಗ್ದಾನ ಮಾಡಿದತ್ತನು ನಂಬಿಗಸ್ತನು, ನಮ್ಮನ್ನ ಕರ್ದಾತಂತನು ನಂಬಿಗಸ್ತನು. ಆತನು ಎಂತ ಸಮಯ ಸಂದರ್ಭಗಳಲ್ಲೂ ಪರಿಸ್ಥಿತಿಗಳಲ್ಲೂ ಸಹ ಪ್ರಿಯರೇ ನಮ್ಮನ್ನ ಆತನು ಕೈ ಬಿಡುವಂತವನಲ್ಲ. ಇವತ್ತು ಎಷ್ಟೋ ವಿಶ್ವಾಸಗಳು ನೋಡ್ತಾ ಬರ್ತೀವಿ ನಾವು. ಇವತ್ತೇನೋ ಇನ್ನೇನೋ ಇವತ್ತು ಇನ್ನೊಂದು ವಾರ ಆಯ್ತು, 2 ದಿನ ಅಥವಾ 2-3 ದಿನಗಳಲ್ಲಿ ಗಂಟೆಗಳಲ್ಲಿ ಜೀವ ಹೋಗುತ್ತೆ, ಅವ್ರು ಸತ್ತೋಗ್ತಾರೆ, ಇಹಲೋಕವನ್ನ ಬಿಟ್ಟು ಹೋಗ್ತಾರೆ, ತಮ್ಮ ಪ್ರಾಣ ಹೋಗುತ್ತೆ, ಅವ್ರ ಪ್ರಾಣ ಹೋಗುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ಪ್ರಿಯರೇ. ಆದ್ರೆ ದೇವರು ತನ್ನ ಉದ್ದೇಶಕ್ಕೆ, ತನ್ನ ಕರೆದಂತ ಒಂದು ಸಂದರ್ಭಕ್ಕೆ, ಸಮಯಕ್ಕೆ, ಆ ಒಂದು ಉದ್ದೇಶಕ್ಕೆ ತಕ್ಕ ರೀತಿಯಲ್ಲಿ ದೇವರು ಮತ್ತೆ ಕಾಪಾಡ್ತಾನೆ ಪ್ರಿಯ. ಇನ್ನೇನೋ ಸಾವಿನ ಕದ ತಟ್ಟು ಹೊರಗಡೆ ಬರುವ ರೀತಿಯಲ್ಲಿ ಅವರು ಅಂತ ಪರಿಸ್ಥಿತಿ ಇದ್ರು ಸಹ ದೇವರು ಮತ್ತೊಂದು ಅವಕಾಶವನ್ನ ಅವ್ರು ಕೊಡ್ತಾನೆ. ಆತನ ಉದ್ದೇಶ ಏನು ಅಂತಂದ್ರೆ, ಆತನು ವಾಗ್ದಾನ ಮಾಡಿರುವಂತವನು, ಆತನು ಎಲ್ಲ ಕಾರ್ಗತ್ತೆ ಕಣಿವೆಯಲ್ಲಿ ನೀನು ನಡೆಯುವಾಗ್ಲೂ ನಾನು ನಿನ್ ಜೊತೆಗಿರುತ್ತೇನೆ. ನನ್ನ 10,000 ಎಡಗರೆ ಬಳಗಡೆ ಸತ್ತೋಗಿದ್ರು, ಸತ್ತು ಮಲಗಿದ್ರು ಸಹ ನಾನು ನಿನ್ಗೆ ಜೊತೆಗಾರನಾಗಿರ್ತೀನಿ ಅಂತ ಹೇಳಿದ್ರೆ ಪ್ರಿಯರೇ. ಇವತ್ತು ಪ್ರತಿ ಹೆಜ್ಜೆ ನಾವು ಮುಂಜಾನೆ ಎದ್ದು ರಾತ್ರಿ ಮಲಗುವವರೆಗೂ ಸಹ, ಪ್ರತಿ ಹೆಜ್ಜೆಗಳಲ್ಲೂ ಸಹ, ಪ್ರತಿ ಕ್ಷಮೆಗಳಲ್ಲೂ ಸಹ, ಪ್ರತಿ ಕ್ಷಣಗಳಲ್ಲೂ ಸಹ, ಪ್ರತಿ ಒಂದು ಕೆಲಸ ಸಂದರ್ಭಗಳಲ್ಲೂ ಸಹ ಹೋಗೋಣ ಬೋಣಗಳಲ್ಲಿ ಕರ್ತನೆ ಪ್ರಿಯರೇ. ನಾವೆಲ್ಲ ಸಂದರ್ಭದಲ್ಲಿ ನೋಡ್ತಾ ಬರುವಾಗ ದೇವರು ನಮಗ್ ಗೊತ್ತಿಲ್ಲದ ರೀತಿಯಲ್ಲಿ ಎಷ್ಟೋ ಸಾರಿ ಸಂದರ್ಭಗಳಿಂದ, ಪರಿಸ್ಥಿತಿಗಳಿಂದ ನಮ್ಮನ್ನ ಕಾಪಾಡಿದ್ದಾನೆ ಪ್ರಿಯರೇ. ಅದು ಎಷ್ಟೋ ಸಾರಿ ನಮ್ಗೆ ಗೊತ್ತಾಗುತ್ತೆ, ಎಷ್ಟೋ ಸಾರಿ ಗೊತ್ತಾಗಲ್ಲ. ಯಾಕೆಂದ್ರೆ ದೇವರು ವಾಗ್ದಾನ ಮಾಡಿರುವತನು ಪ್ರಿಯರೇ, ಆತನ ಮೇಲೆ ನಾವು ನಂಬಿಕೆ ಇಡಬೇಕಾಗಿದೆ, ಆತನ ಮೇಲೆ ನಿರೀಕ್ಷೆ ಇಡಬೇಕಾಗಿದೆ ಪ್ರಿಯರೇ. ಆದ್ರೆ ಇವತ್ತು ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ನಾವು ಯಾರೋ ಕಂಟ್ರೋಲ್ ಅಲ್ಲಿ, ಯಾರೋ ಹಿಡಿತದಲ್ಲಿ, ಯಾವುದೋ ಒಂದು ಸಂಸ್ಥೆಗಳ ಹಿಡಿತದಲ್ಲಿ, ಯಾರೋ ಒಬ್ಬ ವಿಶ್ವಾಸಿಗಳ ಒಂದು ಹಿಡಿತದಲ್ಲಿ, ಯಾರೋ ಒಂದು ಹಿರಿಯರ ಹಿಡಿತದಲ್ಲಿ, ಅಥವಾ ಯಾರೋ ಒಂದು ಬೇರೆಯವರ ಹಿಡಿತದಲ್ಲಿ ನಾವು ಸಭೆ ಹಿರಿಯರ ಹಿಡಿತದ ಅಲ್ಲದೆ ನಾವು ಬೇರೆಯವರ ಹಿಡಿತಗಳಿಗೆ ನಾವು ಒಪ್ಪಿಸ್ಕೊಡ್ತಾ ಇದೀವಿ ಪ್ರಿಯರೇ. ಸಭೆಯವರಿಗೆ ಸಭೆಯಲ್ಲಿ ನಾವು ಮರ್ಯಾದೆ ಕೊಡ್ಬೇಕಾದ, ಗೌರವ ಕೊಡ್ಬೇಕಾಗಿದೆ, ಅವ್ರ ಮಾತುಗಳಿಗೆ ನಾವು ಬೆಲೆ ಕೊಡ್ಬೇಕಾಗಿದೆ. ಆದ್ರೆ ಇವತ್ತು ನಮ್ಮನ್ನ ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಾ ಇದಾರೆ, ಯಾರೋ ನಮ್ಮನ್ನ ಭದ್ರವಾಗಿ ಇಟ್ಕೊಂಡು ಅವರ ರಿಮೋಟ್ ರೀತಿಯಲ್ಲಿ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ ಪ್ರಿಯರೇ. ಇದು ನಮ್ಮನ್ನ ನಾವು ಭದ್ರವಾದ ಹಿಡಿತಗಳ ಮುಖಾಂತರ ನಾವು ಇವತ್ತು ಮನಸ್ಸಿನ ಆಲೋಚನೆಗಳ ಮುಖಾಂತರ, ಸಮಸ್ಯೆಗಳ ಗೊಂದಲಗಳ ಮುಖಾಂತರ ನಾವು ಬಿದ್ದು ಹೋಗ್ತಾ ಇದ್ದೀವಿ ಪ್ರಿಯರೇ. ಇವತ್ತು ನಾವು ದೇವರು ನಮ್ಮನ್ನ ಯಾವ ಉದ್ದೇಶಕ್ಕೋಸ್ಕರ ನಮ್ ಕರೆದಿದ್ದೇನೆ ಆ ಉದ್ದೇಶಕ್ಕೆ ತಕ್ಕ ರೀತಿಯಲ್ಲಿ ನಡೆದುಕೊಳ್ಬೇಕಾದ್ರೆ ನಾವು ಮನಸ್ಸಿನ ಗೆಲ್ಲಬೇಕಾಗಿದೆ ಪ್ರಿಯರೇ. ಮನಸ್ಸು ಎಲ್ಲವನ್ನ ದೇವರಿಗೆ ನಾವು ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ನಾವು ಎಫೆಸದವರು ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಿಂದ ಮುಂದಕ್ಕೆ ನೋಡ್ತಾ ಬರುವಾಗ ನಾವು ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಈ ಲೋಕದಲ್ಲಿ ಹೋರಾಡುವಂಥದ್ದು ಮನುಷ್ಯ ಮಾತ್ರದವರಲ್ಲ ಮೇಲಲ್ಲ. ನಾವು ಈ ಲೋಕದ ಅಧಿಪತಿಗಳ ಮೇಲೆ, ಅಧಿಕಾರಿಗಳ ಮೇಲೆ, ರಾಜತ್ವಗಳ ಮೇಲೆ ನಾವು ಹೋರಾಡುವಂತದ್ದಾಗಿದೆ ಪ್ರಿಯರೇ. ಇವತ್ತು ನಮ್ಮ ಮನಸ್ಸಿನ ಹೋರಾಟವನ್ನ ನಾವು ನೋಡ್ತಾ ಬರುವಾಗ ನಾವು ಸೈತನ್ ಎಲ್ಲ ರಂಗಗಳಲ್ಲಿ, ಎಲ್ಲ ವಿಷಯಗಳಲ್ಲೂ ಸಹ ನಮ್ಮನ್ನ ಹಂತವಾಗಿ ಆತನ ನಮ್ಮನ್ನ ಹೋರಾಟ ಮಾಡೋದಕ್ಕೋಸ್ಕರ ಆತನನ್ನು ತನ್ನ ಕಂಟ್ರೋಲ್ ಹಿಡಿಕೆ ತನ್ನ ಪ್ರಯತ್ನವನ್ನ ಪಡ್ತಾ ಇದ್ದಾನೆ ಪ್ರಿಯರೇ. ಆತನು ಭದ್ರವಾದವಾಗಿ ಹಿಡಿತವನ್ನ ಬಿಡೋದಕ್ಕೋಸ್ಕರ, ತನ್ನ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೋಸ್ಕರ, ತನ್ನ ಚಿತ್ತಕ್ಕೆ ತಕ್ಕ ರೀತಿ ನಮ್ಮನ್ನು ಉಪಯೋಗಿಸ್ಕೊಳ್ಳೋದಕ್ಕೋಸ್ಕರ ಪ್ರತಿ ಕ್ಷಣ, ಪ್ರತಿ ದಿನಗಳಲ್ಲಿ ಕರ್ತನೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಹೆಂಡತಿಗರ ಮುಖಾಂತರ, ಮಕ್ಕಳ ಮುಖಾಂತರ, ಸಂಬಂಧಿಕರ ಮುಖಾಂತರ, ಬಂಧು ಬಳಗದವರ ಮುಖಾಂತರ ನಮ್ಮನ್ನ ತನ್ನ ಕಂಟ್ರೋಲ್ಗೆ, ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೋಸ್ಕರ ಆತನು ಪ್ರತಿನಿತ್ಯ ಆತನು ಪ್ರಯತ್ನ ಪಡ್ತಾ ಇದ್ದಾನೆ ಪ್ರಿಯರೇ. ನಾವು ಎಲ್ಲವನ್ನ ಆತನ ಇದನ್ನ ನಾವು ಕರ್ತನಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ನಾವು ಮನಸ್ಸಿನ ಆಲೋಚನೆ ಮುಖಾಂತರ, ಮನಸ್ಸಿನ ತೊಂದರೆಗಳ ಮುಖಾಂತರ, ಸಮಸ್ಯೆಗಳ ಮುಖಾಂತರ ನಾವು ಬಿದ್ದು ಹೋಗೋದನ್ನ ನಾವು ನಿಯಂತ್ರಣ ಮಾಡ್ಬೇಕಾದ್ರೆ ಎಲ್ಲವನ್ನ ನಾವು ಸರ್ವಾಯುಧಗಳನ್ನು ಧರಿಸ್ಕೊಳ್ಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಈ ಲೋಕದನ್ನ ಓಡಾಡುವಂಥದ್ದು, ನಾವು ಹೋರಾಟಗಳನ್ನ ನೋಡ್ತಾ ಬರುವಾಗ ನಮ್ಮ ಹೋರಾಟಗಳನ್ನು ಮಾಡಬೇಕಾದ್ರೆ ಈ ಲೋಕದಲ್ಲಿ ದೇವರು ಎಲ್ಲವನ್ನ ಜಯಿಸಿದಾನೆ ಪ್ರಿಯರೇ. ವಿಜಯವನ್ನ ಸೈತನ ವಿರುದ್ಧ ಆತನು ಪಡೆದುಕೊಂಡಿದ್ದಾನೆ ಪ್ರಿಯರೇ. ಸೈತನ ತಲೆನೇ ಜಜ್ಜಿದ್ದಾನೆ ಪ್ರಿಯರೇ. ನಾವು ಈ ಲೋಕದ ಪಾಲಿಗೆ ನಾವು ಮನಸ್ಸಿನ ಹಿಡಿತಕ್ಕೆ ನಾವು ಬಿದ್ದು ಹೋಗದೆ, ಮನಸ್ಸಿನ ಆಲೋಚನೆಗಳಿಗೆ ನಾವು ಬಿದ್ದು ಹೋಗದೆ, ನಾವು ಸರ್ವಾಯುಧಗಳನ್ನ ಧರಿಸಿಕೊಂಡು ಈ ಲೋಕದಲ್ಲಿ ನಾವು ಆತನನ್ನ ಸೈತನ ಕಾರ್ಯಗಳನ್ನ ಜಲಿಸಬೇಕಾಗಿದೆ ಪ್ರಿಯರೇ. ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ ನೋಡ್ತಾ ಬರುವಾಗ 12ನೇ ಅಧ್ಯಾಯ 12ನೇ ವಚನ. ಆದುದರಿಂದ ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನಿಮ್ಮ ಕಾಲುಗಳಿಂದ ನೆಟ್ಟಿಗೆ ಮುಂದೆ ನಡೆಯಿರಿ. ಹೀಗೆ ಮಾಡಿದರೆ ಕುಂಟ ಕಾಲು ಉಳುಕಿ ಹೋಗದೆ ವಾಸಿಯಾಗುವುದು. ಥ್ಯಾಂಕ್ ಯು. ಇಲ್ಲಿ ನಾವು ಸೈತಾನನ ಬಂಧನದಿಂದ ಅಥವಾ ಸೈತಾನ ಒಂದು ಆಲೋಚನೆಗಳಿಂದ, ಆತನ ಮನಸ್ಸಿನ ಮುಖಾಂತರ, ಗೊಂದಲಗಳ ಮುಖಾಂತರ ನಮ್ಮನ್ನು ಬೆಳೆಸುವಂತ ಸಮಯದ ಪರಿಸ್ಥಿತಿಗಳಲ್ಲಿ ಪ್ರಿಯರೇ, ನಾವು
ದೇವರಿಗೆ ಎಲ್ಲವನ್ನ ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ಯುದ್ಧಕ್ಕೆ ಹೋಗುವ ರೀತಿಯಲ್ಲಿ ನಾವು ಮುಂದೆ ಸಾಕ್ಬೇಕಾಗಿದೆ ಪ್ರಿಯರೇ. ಯಾವಾಗ ನಾವು ಮುಂದೆ ಸಾಕ್ತಿವೋ ಅದು ಕರ್ತನಿಗೆ ಒಪ್ಪಿಸಿ ನಾವು ಸರ್ವಾಯುಧಗಳನ್ನ ಧರಿಸಿಕೊಂಡು ನಮ್ಮ ಹೋರಾಟವನ್ನ ಕ್ರಿಸ್ತನ ಮುಖಾಂತರ ಆತನ ಒಂದು ಸಹಾಯದ ಮುಖಾಂತರ ಮಾಡುವಂತ ಸಮಯದಲ್ಲಿ ನಾವು ಇಹಲೋಕದ ಸೈತನ ಎಲ್ಲ ಆಲೋಚನೆಗಳನ್ನ ಎಲ್ಲ ಮನಸ್ಥಿತಿಗಳನ್ನ ನಾವು ತೆಗೆದುಹಾಕಿ ನಾವು ಆತನ ಹೋರಾಟಕ್ಕೆ ಆತನ ಸೇವೆಗೆ ನಾವು ಉಪಯೋಗಿಸ್ಕೊಳ್ಬೇಕಾದ್ರೆ ನಮ್ಮ ಹೋರಾಟಗಳನ್ನ ಪ್ರಿಯರೇ ನಾವು ನಮ್ಮ ಮನಸ್ಸಿನ ಹೋರಾಟಗಳ ಮುಖಾಂತರ ನಾವು ಗೆಲ್ಲಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಎಲ್ಲವನ್ನ ಗೆಲ್ಲಕ್ ಸಾಧ್ಯ ಆದ್ರೂ ಸಹ ಈ ಮನಸ್ಸಿನ ಆಲೋಚನೆಗಳನ್ನ ನಾವು ಪದೇ ಪದೇ ನಮ್ಮನ್ನ ಮನಸ್ಸು ಬೆಳೆಸುವಂತದ್ದಾಗಿದೆ ಪ್ರಿಯರೇ. ಪದೇ ಪದೇ ನಮ್ಮಲ್ಲಿ ಕೆಟ್ಟ ಆಲೋಚನೆ ಬರುವ ರೀತಿಯಾಗಿದೆ. ಪದೇ ಪದೇ ನಮ್ಮನ್ನ ಗೊಂದಲಗಳಿಗೆ, ಭಯಗಳಿಗೆ, ಪರಿಸ್ಥಿತಿಗಳಿಗೆ ನಮ್ಮನ್ನ ವಂಚನೆ ಮಾಡುವ ರೀತಿಯಲ್ಲಿ ನಮ್ಮನ್ನ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನ ವಂಚನೆ ಮಾಡ್ತಾ ಇದೆ ಪ್ರಿಯರೇ. ಇದನ್ನೆಲ್ಲವಿಂದ ಹೊರಗಡೆ ಬರ್ಬೇಕಾದ್ರೆ ನಾವು ದೇವರು ಕೊಡುವಂತಹ ಸರ್ವದೇವಗಳನ್ನ ಧರಿಸಿಕೊಂಡು ನಾವೆಲ್ಲವನ್ನ ಕರ್ತನಿಗೆ ಒಪ್ಪಿಸ್ಬೇಕಾಗಿದೆ ಪ್ರಿಯರೇ. ಯಾಕೆಂದ್ರೆ ಯಾವನಾದ್ರೂ ತನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ತನ್ನನ್ನ ನಿರಾಕರಿಸಿ ತನ್ನ ಸಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಅನ್ನೋ ರೀತಿಯಲ್ಲಿ ಇವತ್ತು ನಾವು ಎಲ್ಲವನ್ನ ಈ ಲೋಕದ ಪಾಲಿಗೆ, ಈ ಲೋಕದ ವಿಷಯಗಳಲ್ಲಿ ಪ್ರಿಯರೇ, ಶರೀರಾಸೆಗಳ ಮುಖಾಂತರ ಇರ್ಬೋದು, ಕಣ್ಣಿನಾಸೆಗಳಿರ್ಬೋದು, ಎಲ್ಲವನ್ನ ನಾವು ಈ ಲೋಕದಲ್ಲಿ ಎಲ್ಲವನ್ನ ನಿರಾಕರಣೆ ಮಾಡಿ ಎಲ್ಲವನ್ನ ಕರ್ತನ ಸಿಲುಬೆಯನ್ನು ಹೊತ್ತುಕೊಂಡು ಈ ಲೋಕದ ಎಲ್ಲವನ್ನ ಬಿಟ್ಟು ನಾವು ಹೋಗ್ಬೇಕಾಗಿದೆ ಪ್ರಿಯರೇ. ಈ ಮನಸ್ಸಿನ ಆಲೋಚನೆಗಳ ಮುಖಾಂತರ ನಡೆದುಕೊಳ್ಳದೆ, ಮನಸ್ಸಿನ ಕಾರ್ಯಗಳಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಳದೆ, ಮನಸ್ಸಿನ ಭಯಗಳಿಗೆ ನಾವು ಬಿದ್ದು ಹೋಗದೆ, ಮನಸ್ಸಿನ ಗೊಂದಲಗಳಿಗೆ ನಾವು ಸಿಕ್ಕೊಳ್ಳದೆ, ಆ ಸೈತನನ ಹಿಡಿತಗಳಿಗೆ ನಾವು ಬಿದ್ದು ಹೋಗದೆ, ನಾವು ವಂಚನೆಗಳನ್ನ ಮಾಡದೆ ಪ್ರಿಯರೇ, ನಾವು ಈ ಲೋಕದ ಪಾಲಿಗೆ ನಮ್ಮನ್ನ ನಾವು ನಿರಾಕರಣೆ ಮಾಡಿಕೊಂಡು ಕರ್ತನ ಹಿಂದೆ ಹೋಗ್ಬೇಕಾಗಿದೆ ಪ್ರಿಯರೇ. ನಮ್ಮನ್ನ ಸೋಮಾರಿಯದ ವಿಷಯದಲ್ಲಿ ಸಹ ನಮ್ಮನ್ನ ನಾವು ಇದೇ ರೀತಿಯಿಂದ ಜಡ್ಜ್ ಮಾಡ್ಕೊಳ್ಳದೆ, ಏಕಾಗ್ರತೆ ವಿಷಯಗಳಲ್ಲೂ ಗೊಂದಲಗಳಲ್ಲೂ ಸಹ ನಾವು ಹೊರ ಬರ್ಬೇಕಾದ್ರೆ ನಾವು ಕರ್ತನಿಗೆ ಎಲ್ಲಾ ವಿಷಯಗಳನ್ನ ಆತನಿಗೆ ಒಪ್ಪಿಸ್ಬೇಕಾಗಿದೆ ಪ್ರಿಯರೇ. ಇವತ್ತು ನಾವು ಏನೆಲ್ಲಾ ಮಾಡಿದ್ರು ಸಹ ಇವತ್ತು ಅನೇಕ ವಿಶ್ವಾಸಿಗಳು ಸಹ ಇವತ್ತು ಮನಸ್ಸಿನ ಹೋರಾಟಗಳಲ್ಲಿ ಪ್ರಿಯರೇ ಮತ್ತು ಸಮಸ್ಯೆಗಳಿಂದ, ತೊಂದರೆಗಳಿಂದ ಅವ್ರು ಪ್ರತಿ ದಿನಗಳು ಸಹ ಬಾಧೆ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಇಲ್ಲಿ ಸೈತಾನನ ಆ ಗೊಂದಲಗಳಿಂದ, ಮನಸ್ಥಿತಿಗಳ ಮುಖಾಂತರ ಯಾವ ರೀತಿಯಲ್ಲಿ ಆದಾಮ ಹೂಳನ್ನ ಈ ಲೋಕದಲ್ಲಿ ಬಿಡಿಸಿದ್ನೋ, ಆ ರೀತಿಯಲ್ಲಿ ಆದಾಮ ಹೂಳನ್ನ ದೇವರಿಂದ ದೂರ ಮಾಡುವಂತ ಕೆಲಸವನ್ನ ಆತ್ಮಿಕವಾಗಿ ಅವರು ಸಾಯುವ ರೀತಿಯಲ್ಲಿ ಅವ್ರು ದೇವರ ಒಂದು ಎದೆನ್ ತೋಟದಿಂದ ಹೊರ ಬರ್ಲಿಕ್ಕೆ ಆಗುವಂತೆ ದೇವರ ಕೋಪಕ್ಕೆ ಯಾವ ರೀತಿ ಗುರಿ ಮಾಡಿದ ಪ್ರಿಯರೇ, ಅದೇ ಒಂದು ಉದ್ದೇಶವನ್ನ ಇಟ್ಕೊಂಡು ಇವತ್ತು ಸಹ ಪ್ರತಿನಿತ್ಯ ಸೈತಾನನು ತಮ್ಮ ಮನಸ್ಸಿನ ಮುಖಾಂತರ, ಮನಸ್ಸಿನ ಆಲೋಚನೆಗಳ ಮುಖಾಂತರ ನಮ್ಮನ್ನ ಬಿದ್ದು ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹಲವಾರು ಪ್ರಯೋಗಗಳನ್ನ, ಹಲವಾರು ಮಾರ್ಗಗಳಲ್ಲಿ, ಹಲವಾರು ವಿಷಯಗಳಲ್ಲಿ, ಹಲವಾರು ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ ನಮ್ಮನ್ನ ಬೀಳಿಸೋದಕ್ಕೋಸ್ಕರ ಕೆಲಸವನ್ನ ಮಾಡ್ತಾ ಇದ್ದೇನೆ ಪ್ರಿಯರೇ. ನಾವು ನಮ್ಮನ್ನ ಕರ್ತನಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ ಪ್ರಿಯರೇ. ಕರ್ತನಿಗೆ ಆತನು ನಂಬಿಗಸ್ತನಾಗಿರೋದ್ರಿಂದ, ಆತನು ಪ್ರೀತಿ ಸ್ವರೂಪನು, ಕರುಣಾಮಾವಿಯು, ದಯವುಳ್ಳದ ದೇವರಾಗಿರೋದ್ರಿಂದ ನಾವು ಆತನಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ. ಆಗ ಮಾತ್ರ ನಮ್ಮನ್ನ ಈ ಲೋಕದಲ್ಲಿ ಈ ಶರೀರದ ಆಸೆಗಳ ಮುಖಾಂತರ, ಈ ಮನಸ್ಸಿನ ಆಲೋಚನೆಗಳ ಮುಖಾಂತರ ನಾವು ಪೌಲ ನಡವಳಿಕೆಯಲ್ಲಿ ಇತರರನ್ನ ನಾನು ಹೋರಾಟಕ್ಕೆ ಕರೆದ ಮೇಲೆ ನನ್ನನ್ನ ನಾನು ಯೋಗ್ಯ ನೆನೆಸ್ಕೊಳ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ನನ್ನನ್ನ ಜಡ್ಜಿ ನಾನು ಸ್ವಾಧೀನ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡೋದಿಲ್ಲ ಪ್ರಿಯರೇ. ಈ ಮನಸ್ಸಿನ ಅರ್ಥಗಳು, ಶರೀರದ ಆಸೆಗಳ ಮುಖಾಂತರ ನಮ್ಮನ್ನ ನಿಯಂತ್ರಣ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ಜಜ್ಜಿಕೊಳ್ಬೇಕಾಗಿದೆ ಪ್ರಿಯರೇ. ಜಜ್ಜಿಕೊಳ್ಳದೆ ನಾವು ಈ ಲೋಕದಲ್ಲಿ ಸೈತಾನಕರಿಗೆ ಲಯ ಮಾಡ್ಬೇಕಾದ್ರೆ ನಮ್ಮನ್ನ ನಾವು ಜಜ್ಜಬೇಕಾಗಿದೆ. ಪ್ರತಿ ದಿನಗಳಲ್ಲೂ ಸಹ ನಮ್ಮನ್ನ ನಾವು ಜಜ್ಜಿಕೊಳ್ಬೇಕಾಗಿದೆ ಪ್ರಿಯರೇ. ಅವಾಗ ಮಾತ್ರ ನಾವು ಸೈತಾನ ಕಾರ್ಯಗಳನ್ನ ನಾವು ಲಯ ಮಾಡಕ್ ಸಾಧ್ಯ ಆಗುತ್ತೆ ಪ್ರಿಯರೇ. ನಾವು ಕೊನೆಯದಾಗಿ ನೋಡ್ತಾ ಬರುವಾಗ ಪೌಲನು ಈ ಒಂದು ನಾವು ಮನಸ್ಸಿನ ತೊಂದರೆಗಳನ್ನ ನೋಡ್ತಾ ಬರುವಾಗ ಮೊದಲನೇದಾಗಿ ಭಯ, ಎರಡನೇದಾಗಿ ಏಕಾಗ್ರತೆ, ಮೂರನೇದಾಗಿ ನಾವು ಗೊಂದಲಗಳು, ನಾಲ್ಕನೇದಾಗಿ ಸ್ವಚಿತ್ರಣ, ಸಾಧಾರಣ ಸ್ವಮರ್ಯಾದೆಯನ್ನ ನಾವು ಇದ್ ಮಾಡ್ಕೊಳ್ಳುವಂಥದ್ದು, ಕೀಳಾಗಿ ನಮ್ ಕಂಡ್ಕೊಳ್ಳುವಂಥದ್ದು. ನಾವು ಐದನೇದಾಗಿ ನೋಡ್ತಾ ಬರುವಾಗ ನಿರಾಕರಣೆ ಮಾಡುವಂಥದ್ದು. ಆರನೇದಾಗಿ ನೋಡುವಾಗ ಅದು ವಂಚನೆಗಳು ಮಾಡುವಂಥದ್ದು. ನಾವು ಏಳನೇದಾಗಿ ನೋಡುವಾಗ ಭದ್ರವಾದ ಹಿಡಿತಗಳು ಪ್ರಿಯರೇ. ಈ ಎಲ್ಲವನ್ನ ನಾವು ನಿಯಂತ್ರಣ ಮಾಡಿ ನಾವು ಕರ್ತನ ಬಳಿಗೆ ಬರ್ಬೇಕಾದ್ರೆ ನಮ್ಮನ್ನ ನಾವು ಕರ್ತನಿಗೆ ಒಪ್ಪಿಸ್ಕೊಡ್ಬೇಕಾಗಿದೆ. ಕರ್ತನ ಮೇಲೆ ನಾವು ಆತುಕೊಂಡು ಜೀವಿಸ್ಬೇಕಾಗಿದೆ ಪ್ರಿಯರೇ. ದೇವರ ಹೇಗೋ ಕೊಟ್ಟಂತ ಈ ಒಂದು ವಾಕ್ಯಗಳನ್ನ ಆತ್ಮನ ಮುಖಾಂತರ, ಕೊಟ್ಟಂತ ಜ್ಞಾನದ ಮುಖಾಂತರ ನಾವು ಕಲಿತಾ ಬಂದಂತ ವಾಕ್ಯಗಳನ್ನ ದೇವರ ಆಶೀರ್ವದಿಸಿಕೊಡ್ಲಿ.